ಅಕಾಡೆಮಿ. ನಾನು ಸುಧಾ PM. ಸೊ ಇವತ್ತಿನ ತರಗತಿಯಲ್ಲಿ ಪರಿಸರ ಮತ್ತು ಪರಿಸರ ವಿಜ್ಞಾನ, ಎನ್ವಿರಾನ್ಮೆಂಟ್ ಅಂಡ್ ಎಕಾಲಜಿಯ ಬಗ್ಗೆ ಇತ್ತೀಚಿನ ಎಕ್ಸಾಮ್ಗಳಲ್ಲಿ ಕೇಳಿರ್ತಕ್ಕಂತಹ ಕೆಲವೊಂದು ಕ್ವಶನ್ಸ್ ಅನ್ನ ತಗೊಂಡು ಡಿಸ್ಕಸ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ ವೆರಿ ಫಸ್ಟ್ ಒನ್, ಕೆಳಗಿನ ಯಾವ ಪರಿಸರ ವ್ಯವಸ್ಥೆಯು ಎರಡು ಅಥವಾ ಹೆಚ್ಚು ವೈವಿಧ್ಯಮಯ ಪರಿಸರ ವ್ಯವಸ್ಥೆಗಳ ನಡುವಿನ ಪರಿವರ್ತನಾ ವಲಯವನ್ನು ಉಲ್ಲೇಖಿಸುತ್ತದೆ ಅಂತ ಕೇಳ್ತಾ ಇದ್ದಾರೆ. ಟ್ರಾನ್ಸಿಷನ್ ಝೋನ್ ಅಂತ ಹೇಳ್ತಾ ಇದೀವ್ರಿ. ನೋಡ್ರಿ, ಇನ್ನೊಂದು ಸ್ವಲ್ಪ ಗಮನದಲ್ಲಿರಲಿ. ರೀಸೆಂಟ್ ಆಗಿ ಕಂಡಕ್ಟ್ ಮಾಡ್ತಕ್ಕಂತಹ ಎಲ್ಲಾ ಎಕ್ಸಾಮ್ ಅಲ್ಲೂ ಕೂಡ EVS ಇಂದ ಮೇಜರ್ ಆಗಿ ಕ್ವಶನ್ಸ್ ಗಳನ್ನ ಕೇಳ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ನಾನು ಈ ಸರಣಿಯನ್ನ ತೆಗೆದುಕೊಂಡು ಬಂದಿದ್ದೀನಿ. ಸೊ ಮೊದಲನೇದಾಗಿ, ಸೊ ಇಲ್ಲಿ ಒಂದು ಪರಿಸರ ವ್ಯವಸ್ಥೆ ಇದೆ. ಆ ಪರಿಸರ ವ್ಯವಸ್ಥೆ ಎರಡು ವಿಭಿನ್ನವಾದ ಪರಿಸರ ವ್ಯವಸ್ಥೆ ಇದೆ. ಆ ಎರಡು ಪರಿಸರ ವ್ಯವಸ್ಥೆಗಳ ಮಧ್ಯೆ ಇನ್ನೊಂದು ವಲಯ ಇದೆ. ಆ ವಲಯಕ್ಕೆ ನಾವು ಏನಂತ ಕರಿತಾ ಇದೀವಿ ಅಂತಂದ್ರೆ ಟ್ರಾನ್ಸಿಷನ್ ಝೋನ್ ಅಂತ ಕರಿತಾ ಇದೀವಿ. ಹಾಗಾದ್ರೆ ಈ ಟ್ರಾನ್ಸಿಷನ್ ಝೋನ್ ಇದೆಲ್ಲವನ್ನ ಸಹ ಇಂಡಿಕೇಟ್ ಮಾಡ್ತಕ್ಕಂತಹ ಈ ಪದಕ್ಕೆ ನಾವು ಏನಂತ ಕರಿತೀವಿ ಅಂತ ಕೇಳ್ತಾ ಇದ್ದಾರೆ. ಸೊ ನೋಡ್ತಾ ಹೋಗೋಣ ಏನೇನಿದೆ. ಮೊದಲನೇದಾಗಿ ನಮ್ಮ ಆಪ್ಷನ್ಸ್ ಗಳನ್ನ ಹೇಳ್ತಾ ಇದ್ದಾರೆ. ಬಯೋಮ್ ಅಂತ ಹೇಳ್ತಾ ಇದ್ದಾರೆ, ಎಕೋಟೋನ್ ಅಂತ ಹೇಳ್ತಾ ಇದ್ದಾರೆ, ಜೀವಿಗೋಳ ಅಂತ ಹೇಳ್ತಾ ಇದ್ದಾರೆ ಅಥವಾ ಜೀವಗೋಳ ಅಂತಾನೂ ಸಹ ಕರಿತಾ ಹೋಗ್ತೀವಿ. ಅಂಡ್ ನೆಕ್ಸ್ಟ್ ಫೋರ್ತ್ ಒನ್ ಹೇಳ್ತಾ ಇದ್ದಾರೆ ಅಂಚು ಪರಿಣಾಮ. ಸೊ ಒಂದೊಂದಾಗಿ ನೋಡ್ತಾ ಬರೋಣ. ಬಯೋಮ್ ಅಂತಕ್ಕಂತಹ ಕಾನ್ಸೆಪ್ಟ್ ಏನನ್ನ ಹೇಳ್ತಾ ಇದೆ? ಬಯೋಮ್ ಅಂತಕ್ಕಂತಹ ಕಾನ್ಸೆಪ್ಟ್ ನಮ್ಗೆ ಇಲ್ಲಿ ಹೇಳುತ್ತೆ, ಬಯೋಮ್ ಅಂದ್ರೆ ಇದು ವಾಯುಗುಣವನ್ನ ನಿರ್ಧಾರ ಪಡಿಸುತ್ತೆ ಅಂತ ಹೇಳ್ತೀವಿ. ಬಯೋಮ್ ಅಂದ್ರೆ ಇದು ವಾಯುಗುಣವನ್ನ ನಿರ್ಧಾರ ಪಡಿಸ್ತಾ ಇದೆ. ಇಲ್ಲಿ ನಮ್ಮ ಇಡೀ ಭೂಮಿಯ ಮೇಲೆ ನಾವು ನೋಡೋದಾದ್ರೆ ಮಳೆ ಮತ್ತು ತಾಪಮಾನದ ಹಂಚಿಕೆಗೆ ಅನುಗುಣವಾಗಿ ವಿವಿಧ ರೀತಿಯ ಸಸ್ಯವರ್ಗ ಮತ್ತು ಪ್ರಾಣಿ ವರ್ಗ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ವಿವಿಧ ರೀತಿಯ ವಾಯುಗುಣ ಅಂದ್ರೆ ನಮ್ಮ ಭೂಮಿ ಅಂತಕ್ಕಂಥದ್ದು ಇದು ಒಂದೇ ಸಮನಾಗಿಲ್ಲ, ಇದು ಒಂದೇ ರೀತಿಯ ವಾಯುಗುಣವನ್ನ ಒಳಗೊಂಡಿಲ್ಲ. ಇಲ್ಲಿ ವಿವಿಧ ರೀತಿಯಾಗಿರ್ತಕ್ಕಂತಹ ವಾಯುಗುಣ ಇದೆ ಅಂತ ಹೇಳಿ ಬಿಂಬಿಸ್ತಾ ಇದೆ. ಯಾವ್ದ್ರಿ? ಬಯೋಮ್ ಅಂತಕ್ಕಂಥದ್ದು. ಸಪೋಸ್ ಇದೇ ಒಂದು ವಾಯುಗುಣ ಏನಾದ್ರೂ ಉಷ್ಣ ವಲಯದಲ್ಲಿ ಏನಾದ್ರೂ ಇದೆ, ಇದನ್ನ ನಾವು ಏನಂತ ಕರಿತಾ ಇದೀವ್ರಿ? ಉಷ್ಣ ವಲಯದ ಮಳೆಯ ಕಾಡುಗಳ ಬಯೋಮ್ ಅಂತ ಕರಿತಾ ಇದೀವಿ. ಇದೇ ಒಂದು ಏನಾದರೂ ಬಯೋಮ್ ಅಂತಕ್ಕಂಥದ್ದು ಸಮಶೀತೋಷ್ಣ ವಲಯದಲ್ಲಿ ಏನಾದ್ರೂ ಕಂಡು ಬಂದ್ರೆ ಇದನ್ನ ಸಮಶೀತೋಷ್ಣ ವಲಯದ ಮಳೆಯ ಕಾಡುಗಳ ಬಯೋಮ್ ಅಂತ ಕರಿತಾ ಇದೀವಿ. ಸೊ ಇವೆರಡನ್ನ ಬಿಟ್ಟು ಇಲ್ಲಿ ಇನ್ನೊಂದು ಕಡೆ ನಾವು ನೋಡ್ತಾ ಇದೀವಿ, ಶೀತ ವಲಯ ಇದೆ. ಸೊ ಇಲ್ಲಿರ್ತಕ್ಕಂತಹ ಈ ವಲಯದಲ್ಲಿ ಕಂಡು ಬರ್ತಕ್ಕಂತಹ ಬಯೋಮ್ ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇದೆ. ಒಂದು ಕಡೆ ಟೈಗಾ ಬಯೋಮ್ ಇದೆ, ಇನ್ನೊಂದು ಕಡೆ ಅತ್ಯಂತ ಶೀತ ವಲಯದಲ್ಲಿ ಕಂಡು ಬರ್ತಕ್ಕಂತಹ ಒಂದು ಬಯೋಮ್ ಇದೆ. ಯಾವ್ದ್ರಿ? ಅದೇ ಟಂಡ್ರಾ, ಉತ್ತರ ಮತ್ತು ದಕ್ಷಿಣ ಧ್ರುವಗಳಲ್ಲಿ ಕಂಡು ಬರುವಂತಹ ಒಂದು ಬಯೋಮ್ ಅನ್ನೇ ನಾವೇನಂತ ಕರಿತಾ ಇದೀವಿ? ಟಂಡ್ರಾ ಬಯೋಮ್ ಅಂತ ಕರಿತಾ ಇದೀವಿ. ಸೊ ಇದು ನಮ್ಮ ಭೂಮಿಯ ಮೇಲೆ ನಮಗೆ ನೋಡ್ಲಿಕ್ಕೆ ಸಿಗ್ತಕ್ಕಂತಹ ಪ್ರಮುಖವಾಗಿರ್ತಕ್ಕಂತಹ ಬಯೋಮ್. ಇದರಲ್ಲೇ ಮತ್ತೆ ನಾವು ಇದೇ ಮಳೆ ಮತ್ತು ತಾಪಮಾನದ ಹಂಚಿಕೆಗೆ ಅನುಗುಣವಾಗಿ ಒಂದು ಕಡೆ ಮರುಭೂಮಿ ಬಯೋಮನ್ನ ನಾವು ನೋಡ್ಬೋದು, ಇನ್ನೊಂದು ಕಡೆ ಹುಲ್ಲುಗಾವಲು ಬಯೋಮ್ಗಳನ್ನ ಸಹ ನಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಓವರ್ ಆಲ್ ಆಗಿ ನಾವು ಹೇಳೋದಾದ್ರೆ ಬಯೋಮ್ ಅಂತಕ್ಕಂತಹ ಕಾನ್ಸೆಪ್ಟ್ ನಮ್ಗೆ ಏನನ್ನ ಕೊಡ್ತಾ ಇದೆ ರೀ? ಇದು ವಾಯುಗುಣವನ್ನ ನಿರ್ಧಾರ ಪಡಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನಮ್ಮ ಆನ್ಸರ್ ಇದಾಗಿರುವುದಿಲ್ಲ, ಯಾಕಂದ್ರೆ ಇಲ್ಲಿ ಮಾತಾಡ್ತಾ ಇದ್ದಾರೆ ಪರಿವರ್ತನಾ ವಲಯದ ಬಗ್ಗೆ. ಸೊ ಈ ಒಂದು ವಾಯುಗುಣ ಅಂತಕ್ಕಂಥದ್ದು ಸೊ ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂಡ್ ನೆಕ್ಸ್ಟ್ ಹೇಳ್ತಾ ಇದ್ದಾರೆ ಇಕೋಟೋನ್. ಏನ್ರಿ ಇಕೋಟೋನ್ ಅಂದ್ರೆ? ಸೊ ಇಕೋಟೋನ್ ಅಂತಕ್ಕಂತಹ ಪದ ಇಲ್ಲಿ ಇಂಡಿಕೇಟ್ ಮಾಡ್ತಾ ಇದೆ ನಮ್ಗೆ. ಸೊ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಒಂದು ಕಾನ್ಸೆಪ್ಟ್ ನಮ್ಗೆ ಇವತ್ತಿನ ತರಗತಿಯಲ್ಲಿ ಎಕೋಟೋನ್ ಅಂತಕ್ಕಂಥದ್ದು ಏನನ್ನ ಇಂಡಿಕೇಟ್ ಮಾಡ್ತಾ ಇದೆ? ಎಕೋಟೋನ್ ಆ ಮೀನಿಂಗ್ ಅನ್ನೇ ಹೇಗಿದೆ ಅಂತಂದ್ರೆ ದ ಝೋನ್ ಆಫ್ ಟ್ರಾನ್ಸಿಷನ್ ಅಂತ ಹೇಳ್ತಾ ಇದೀವಿ ಇದನ್ನ, ಅಥವಾ ದ ಝೋನ್ ಬಿಟ್ವೀನ್ ದ ಟೂ ಜಂಕ್ಷನ್ಸ್ ಅಂತಾನು ಹೇಳ್ತಾ ಹೋಗ್ತೀವಿ. ಸೊ ಹಾಗಾದ್ರೆ ಈ ಟೋನ್ ಅಂತಕ್ಕಂಥದ್ದು ನಮ್ಗೆ ಏನನ್ನ ಇಂಡಿಕೇಟ್ ಮಾಡ್ತಾ ಇದ್ರಿ? ಜಂಕ್ಷನ್ ಬಿಟ್ವೀನ್ ದ ಟೂ ಏರಿಯಾ ಅಂತ ಹೇಳ್ತಾ ಇದೀವ್ರಿ. ಹಾಗಾದ್ರೆ ಈ ಏರಿಯಾ ಹೇಗಿದೆ ಅನ್ನೋದಾದ್ರೆ ಎರಡು ವಿಭಿನ್ನ ವಲಯಗಳ ಮಧ್ಯೆ ಇದೆ ಅಂತ ಹೇಳ್ತಾ ಇದ್ದಾರೆ. ಎರಡು ವಿಭಿನ್ನ ವಲಯದ ಮಧ್ಯೆ ಈ ಒಂದು ಏರಿಯಾ ನಮಗೆ ಕಂಡು ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಎರಡು ವಿಭಿನ್ನ ವಲಯಗಳ ಮಧ್ಯೆ ಇರತಕ್ಕಂತಹ ಇನ್ನೊಂದು ವಲಯನೇ ಯಾವ್ದಾಗಿರುತ್ತಂದ್ರಿ? ಅದು ಎಕೋಟೋನ್ ಆಗಿರುತ್ತೆ ಅಂತ ಹೇಳ್ತಾರೆ. ಕನ್ನಡದಲ್ಲಿ ಇದನ್ನ ಬಹಳ ಚೆನ್ನಾಗಿ ಮೀನಿಂಗ್ ಅನ್ನ ಕೊಟ್ಟಿದ್ದಾರೆ. ಜೀವಿ ಪರಿಸರ ಮೇಳ. ಮೇಳ ಅಂದ್ರೆ ಏನ್ರಿ? ಜೀವಿಗಳ ಸಂಖ್ಯೆ ಬಹಳ ಇದೆ ಅಂತ ಅರ್ಥ. ಸೊ ಈ ಒಂದು ಎಕೋಟೋನಿಗೆ ಬೆಸ್ಟ್ ಎಕ್ಸಾಂಪಲ್ ಆಗಿ ನಾವು ಕೊಡ್ಬೋದು ಯಾವುದನ್ನ ಅಂದ್ರೆ ಹುಲ್ಲುಗಾವಲು. ಹುಲ್ಲುಗಾವಲನ್ನ ಬೆಸ್ಟ್ ಎಕ್ಸಾಂಪಲ್ ಆಗಿ ಕೊಡ್ಬೋದ್ರಿ, ಗ್ರಾಸ್ ಲ್ಯಾಂಡ್ಸ್ ಅನ್ನ. ಎರಡು ರೀತಿಯಾಗಿರ್ತಕ್ಕಂತಹ ಕ್ವಶನ್ಸ್ ಗಳನ್ನ ಕೇಳ್ತಕ್ಕಂತಹ ಚಾನ್ಸಸ್ ಇರುತ್ತೆ ಎಕೋಟೋನಿನ ಮೇಲೆ. ಆಲ್ರೆಡಿ ನಿಮ್ಮ ಕಣ್ಣ ಮುಂದೆ ಒಂದು ಕ್ವಶನ್ ಇಲ್ಲಿ ಇದೆ. ಸೊ ಅದರ ಡೆಫಿನೇಷನ್ ಅನ್ನ ಕೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಕ್ವಶನ್ ಕೇಳ್ತಾ ಇದ್ದಾರೆ ಎರಡನೇ ರೀತಿಯಾಗಿರ್ತಕ್ಕಂಥದ್ದು, ಎಕೋಟೋನಿಗೆ ಒಂದು ಉದಾಹರಣೆಯನ್ನ ಕೊಡ್ರಿ ಅಂತ ಕೇಳ್ಬೋದ್ರಿ. ಆ ಬೆಸ್ಟ್ ಎಕ್ಸಾಂಪಲ್ ಆಗಿ ನಾವು ಯಾವ್ದು ತಗೋಬೋದ್ರಿ? ಹುಲ್ಲುಗಾವಲು. ಹಾಗಾದ್ರೆ ನಮ್ಮ ಡೆಫಿನೇಷನ್ ಪ್ರಕಾರ ನಾವು ಹೇಳೋದಾದ್ರೆ
ಹುಲ್ಲುಗಾವಲು ಅಂತಕ್ಕಂಥದ್ದು ಎರಡು ವಿಭಿನ್ನ ವಲಯಗಳ ಮಧ್ಯೆ ಇದೆ. ಹಾಗಾದ್ರೆ ಹುಲ್ಲುಗಾವಲು ಯಾವ ಎರಡು ವಿಭಿನ್ನ ವಲಯದ ಮಧ್ಯೆ ಕಂಡು ಬರ್ತಾ ಇದೆ ರೀ? ಸೊ ಇದು ಎರಡು ವಿಭಿನ್ನ ವಲಯ ಅಂದ್ರೆ ಒಂದ್ ಕಡೆ ಅರಣ್ಯ ಪರಿಸರ ವ್ಯವಸ್ಥೆ ಇದೆ, ಇನ್ನೊಂದು ಕಡೆ ಮರುಭೂಮಿ ಪರಿಸರ ವ್ಯವಸ್ಥೆ ಇದೆ. ಈ ಎರಡೂ ಪರಿಸರ ವ್ಯವಸ್ಥೆಯ ಮಧ್ಯೆ ಕಂಡು ಬರ್ತಕ್ಕಂತಹ ಒಂದು ವಲಯ. ಎರಡೂ ಕೂಡ ಬೇರೆ ಬೇರೆ ಆಗಿರಬೇಕು. ಅರಣ್ಯ ಪರಿಸರ ವ್ಯವಸ್ಥೆನೇ ಬೇರೆ, ಮರುಭೂಮಿ ಪರಿಸರ ವ್ಯವಸ್ಥೆನೇ ಬೇರೆ. ಸೊ ಈ ಎರಡೂ ಪರಿಸರ ವ್ಯವಸ್ಥೆಯ ಮಧ್ಯೆ ಕಂಡು ಬರ್ತಕ್ಕಂತಹ ಒಂದು ವಲಯವನ್ನೇ ನಾವೇನಂತ ಕರಿತಾ ಇದೀವ್ರಿ? ಹುಲ್ಲುಗಾವಲು ಅಂತ ಕರಿತಾ ಇದೀವಿ. ಸೊ ಅದು ಯಾವುದಕ್ಕೆ ಎಕ್ಸಾಂಪಲ್ ಆಗ್ತಾ ಇದೆ? ಎಕೋಟೋನಿಗೆ. ಅಂಡ್ ನೆಕ್ಸ್ಟ್ ಸೆಕೆಂಡ್ ಎಕ್ಸಾಂಪಲ್ ಏನಾದರೂ ಕೊಡಬೇಕು ಅನ್ನೋದಾದ್ರೆ ಎರಡನೇ ರೀತಿಯಾಗಿರ್ತಕ್ಕಂತಹ ಒಂದು ಉದಾಹರಣೆಯನ್ನ ಮ್ಯಾಂಗ್ರೋವ್ ಕಾಡುಗಳನ್ನ ಎಕ್ಸಾಂಪಲ್ ಆಗಿ ಕೊಡಬಹುದು. ಮ್ಯಾಂಗ್ರೋವ್ ಕಾಡುಗಳನ್ನ ಎಕ್ಸಾಂಪಲ್ ಆಗಿ ಕೊಡಬಹುದು. ಮ್ಯಾಂಗ್ರೋವ್ ಕಾಡು ನಮ್ಗೆ ಗೊತ್ತಿದೆ, ಸಮುದ್ರದ ದಂಡೆಯಲ್ಲಿ ಕಂಡು ಬರ್ತಕ್ಕಂಥದ್ದು. ಕರಾವಳಿ ತೀರ ಪ್ರದೇಶದಲ್ಲಿ ಕಂಡು ಬರ್ತಕ್ಕಂತಹ ಈ ಒಂದು ಮ್ಯಾಂಗ್ರೋವ್ ಕಾಡುಗಳು ಒಂದ್ ಕಡೆ ಭೂ ಪರಿಸರ ವ್ಯವಸ್ಥೆ ಇದೆ, ಇನ್ನೊಂದು ಕಡೆ ಜಲ ಪರಿಸರ ವ್ಯವಸ್ಥೆ ಇದೆ. ಅದೆರಡರ ಮಧ್ಯೆ ಕಂಡು ಬರ್ತಕ್ಕಂತಹ ಒಂದು ವಲಯನೇ ಯಾವ್ದಾಗಿರುತ್ತೆ? ಮ್ಯಾಂಗ್ರೋವ್ ಕಾಡುಗಳ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಅಂಡ್ ನೆಕ್ಸ್ಟ್ ವೆರಿ ಬೆಸ್ಟ್ ಎಕ್ಸಾಂಪಲ್ ಆಗಿ ಕೊಡಬಹುದ್ರಿ ಅಳಿವೆಗಳು ಅಥವಾ ಈಸ್ಚುರೀಸ್ ಅಂತ ಕರಿತಾ ಇದೀವಿ. ನದಿ ಸಾಗರವನ್ನ ಸೇರುವ ಒಂದು ಭಾಗನೇ ನಾವೇನಂತ ಕರಿತೀವ್ರಿ? ಈಸ್ಚುರಿ ಅಥವಾ ಅಳಿವೆಗಳು ಅಂತ ಕರಿತೀವಿ. ಒಂದು ಕಡೆ ಸಿಹಿ ನೀರಿದೆ, ಇನ್ನೊಂದು ಕಡೆ ಉಪ್ಪು ನೀರಿದೆ. ಇವೆರಡರ ಮಧ್ಯೆನೇ ಇರತಕ್ಕಂತಹ ಅಧಿಕ ಲವಣಾಂಶವನ್ನ ಹೊಂದಿರತಕ್ಕಂಥ ಒಂದು ನೀರಾಗಿ ಹೊರಹೊಮ್ಮತಕ್ಕಂಥದ್ದು ಯಾವ್ದಿದೆ ರೀ? ನಮ್ಮ ಅಳಿವೆಗಳು ಅಂತ ಹೇಳ್ತಾ ಇದ್ದೀವಿ. ಅಂಡ್ ಇನ್ನೊಂದು ಕಡೆ ವೆಟ್ಲ್ಯಾಂಡ್ ಅಥವಾ ಮಾರ್ಷಿ ಏರಿಯಾಸ್ ಅಂತಾನೂ ಸಹ ಕರಿತಾ ಹೋಗ್ತೀವಿ. ಜೌಗು ಪ್ರದೇಶಗಳು, ಒಂದ್ ಕಡೆ ಡ್ರೈ ಆಗಿರ್ತಕ್ಕಂಥ ಏರಿಯಾ ಇದೆ, ಇನ್ನೊಂದು ಕಡೆ ವೆಟ್ ಆಗಿರ್ತಕ್ಕಂಥ ಒಂದು ಏರಿಯಾ ಇದೆ. ಇನ್ ಬಿಟ್ವೀನ್ ಕಂಡು ಬರ್ತಕ್ಕಂಥ ಒಂದು ಏರಿಯಾನೇ ಯಾವ್ದಿದೆ ರೀ? ವೆಟ್ಲ್ಯಾಂಡ್. ಸೊ ಈ 4 ಎಕ್ಸಾಂಪಲ್ಸ್ ಗಳನ್ನ ನೀವು ಕೊಡ್ಬೋದ್ರಿ ಎಕೋಟೋನಿಗೆ. ಹುಲ್ಲುಗಾವಲು, ಮ್ಯಾಂಗ್ರೋವ್ ಕಾಡುಗಳು, ಅಳಿವೆಗಳು. ಸೊ ನೆಕ್ಸ್ಟ್ ಒನ್ ಜೌಗು ಪ್ರದೇಶ ಅಥವಾ ವೆಟ್ಲ್ಯಾಂಡ್ಸ್ ಅನ್ನ ಎಕೋಟೋನಿಗೆ ಎಕ್ಸಾಂಪಲ್ ಆಗಿ ಕೊಡ್ಬೋದು. 4ರಲ್ಲಿ ಯಾವ್ದು ಬೇಕಾದ್ರೂ ಬರ್ತಕ್ಕಂತಹ ಚಾನ್ಸಸ್ ಇರುತ್ತೆ. ಸೊ ಇದು ನಮ್ಮ ಎಕೋಟೋನಿಗೆ ಸಂಬಂಧಪಟ್ಟಿರತಕ್ಕಂತಹ ಒಂದು ಕಾನ್ಸೆಪ್ಟ್. ಹಾಗಾದ್ರೆ ನಮ್ಮ ಡೆಫಿನೇಷನ್ ಏನ್ ಹೇಳ್ತಾ ಇದ್ದಾರೆ? ಎರಡು ವಿಭಿನ್ನವಾದ ಸಮುದಾಯಗಳ ಮಧ್ಯೆ ಏನಿದೆ ರೀ? ಒಂದು ಪರಿವರ್ತನಾ ವಲಯ ಇದೆ. ಆ ಪರಿವರ್ತನಾ ವಲಯನೇ ನಾವೇನಂತ ಕರಿತಾ ಇದೀವ್ರಿ? ಎಕೋಟೋನ್ ಅಂತ ಕರಿತಾ ಇದೀವಿ ಅಂತ ಹೇಳ್ತೀವಿ. ಸೊ ಇದು ನಮ್ಮ ಆನ್ಸರ್. ನೆಕ್ಸ್ಟ್ 2 ಕಾನ್ಸೆಪ್ಟ್ ಗಳನ್ನ ಕೊಟ್ಟಿದ್ದಾರೆ ನೋಡ್ರಿ. ಒಂದು ಜೀವಗೋಳ ಅಂತ ಹೇಳ್ತಾ ಇದ್ದಾರೆ, ಇನ್ನೊಂದು ಅಂಚು ಪರಿಣಾಮ. ಜೀವಗೋಳ ಅಂದ್ರೆ ಏನು? ಜೀವಗೋಳ ಅಂದ್ರೆ ಎಲ್ಲಾ ರೀತಿಯಾಗಿರ್ತಕ್ಕಂತಹ ಜೀವಿಗಳಿಗೆ ಬದುಕಲು ಯೋಗ್ಯವಾಗಿರ್ತಕ್ಕಂತಹ ಒಂದು ಆವಾಸ ಸ್ಥಾನವನ್ನ ನಿರ್ಮಾಣ ಮಾಡಿ ಕೊಟ್ಟಿರ್ತಕ್ಕಂಥದ್ದು. ಅದು ಎಲ್ಲಿದೆ ರೀ? ಅದು ನಮಗೆ ಕೇವಲ ಕಂಡು ಬರ್ತಕ್ಕಂಥದ್ದು ನಮ್ಮ ಭೂಮಿಯ ಮೇಲೆ. ಸೊ ಭೂಮಿಯ ಮೇಲೆ ನೋಡ್ರಿ, ಒಂದ್ ಕಡೆ ವಾಯುಗೋಳ ಇದೆ, ಒಂದ್ ಕಡೆ ಶಿಲಾಗೋಳ ಇದೆ, ಇನ್ನೊಂದು ಕಡೆ ಜಲಗೋಳ ಇದೆ. ಅಂದ್ರೆ ಒಂದು ಜೀವಿ ಬದುಕಲಿಕ್ಕೆ ಬೇಕಾಗಿರ್ತಕ್ಕಂತಹ ಎಲ್ಲಾ ರೀತಿಯಾಗಿರ್ತಕ್ಕಂತಹ ಅಂಶಗಳು ಇರ್ತಕ್ಕಂತಹ ಒಂದೇ ಒಂದು ಗ್ರಹ ಇದೆ. ಅದು ಯಾವ್ದಿದೆ ರೀ? ನಮ್ಮ ಭೂಮಿ. ಹಾಗಾಗಿ ನಮ್ಮ ಭೂಮಿಯನ್ನ ನಾವು ಏನಂತ ಕರಿತಾ ಇದೀವಿ? ಇದನ್ನ ಜೀವಗ್ರಹ ಅಥವಾ ಲಿವಿಂಗ್ ಪ್ಲಾನೆಟ್ ಅಂತ ಕರಿತಾ ಇದೀವಿ. ಜೀವಗ್ರಹ ಅಥವಾ ಲಿವಿಂಗ್ ಪ್ಲಾನೆಟ್ ಅಂತ ಕರಿತಾ ಇದೀವಿ. ಅಂಡ್ ನೆಕ್ಸ್ಟ್ 4th ಒನ್ ಇದೆ ಅಂಚು ಪರಿಣಾಮ. ಸೊ ಈ ಅಂಚು ಪರಿಣಾಮವನ್ನ ಇನ್ನೊಂದು ರೀತಿನೂ ನಾವು ಕರಿತಾ ಇದೀವಿ. ಇದನ್ನ ಎಡ್ಜ್ ಎಫೆಕ್ಟ್ ಅಂತ ಹೇಳ್ತಾ ಇದೀವಿ. ಎಡ್ಜ್ ಎಫೆಕ್ಟ್ ನಮ್ಗೆ ಎಲ್ಲಿ ಕಂಡು ಬರುತ್ತೆ? ಎಡ್ಜ್ ಎಫೆಕ್ಟ್ ಅಂತಕ್ಕಂಥದ್ದು ನಮಗೆ ಕಂಡು ಬರ್ತಕ್ಕಂಥದ್ದು ಅಗೇನ್ ಈ ಒಂದು ಎಕೋಟೋನ್ ನಲ್ಲಿ ಕಂಡು ಬರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದೀವಿ. ನಾನು ನಿಮ್ಗಾಗ್ಲೇ ಹೇಳಿದ್ದೆ, ಜೀವಿ ಪರಿಸರ ಮೇಳ. ಮೇಳ ಅಂದ್ರೆ ಜೀವಿಗಳ ಸಂಖ್ಯೆ ಬಹಳ ಇದೆ. ಎಲ್ಲಿ? ಎಕೋಟೋನಿನಲ್ಲಿ. ಎಕೋಟೋನಿನಲ್ಲಿ ಜೀವಿಗಳ ಸಂಖ್ಯೆ ಬಹಳ ಇರತಕ್ಕಂಥದ್ದನ್ನೇ ನಾವೇನಂತ ಕರಿತಾ ಇದೀವ್ರಿ? ಎಡ್ಜ್ ಎಫೆಕ್ಟ್ ಅಂತ ಕರಿತಾ ಇದೀವಿ. ಸೊ ಈ ಒಂದು ಕಾನ್ಸೆಪ್ಟಿಗೆ ನಮ್ಮ ಸರಿಯಾಗಿರ್ತಕ್ಕಂಥ ಉತ್ತರವನ್ನ ನಾವೇನಂತ ಕರಿತಾ ಇದೀವ್ರಿ? ಎಕೋಟೋನ್ ಅಂತ ಹೇಳಿ ಹೇಳ್ತಾ ಇದೀವಿ. ಸೊ ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆನ್ ಆಗ್ತಾ ಹೋಗೋಣ. ಸೆಕೆಂಡ್ ಒನ್. ಕೆರೆ ಕುಂಟೆಗಳಲ್ಲಿ ಹೆಚ್ಚಿನ ಪ್ರಮಾಣದ ಪೋಷಕಾಂಶಗಳಿಂದ ಉಂಟಾದ ಪಾಚಿಗಳ ಹೆಚ್ಚಿನ ಬೆಳವಣಿಗೆಗೆ ಏನಂತ ಕರಿತೀವಿ ಅಂತ ಹೇಳ್ತಾ ಇದ್ದಾರೆ. ನೋಡ್ರಿ, ಸಪೋಸ್ ಇಲ್ಲಿ ಕೆರೆ ಕುಂಟೆ ಅಂತ ಕೊಟ್ಟಿದ್ದಾರೆ. ಕೆರೆ ಕುಂಟೆ ಅಂದ್ರೆ ಏನ್ರಿ? ನಮ್ಮ ಜಲಮೂಲದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸ್ಪೆಷಲಿ ಇವುಗಳನ್ನ ನಾವು ಸರೋವರ ಅಂತಾನು ಈ ಒಂದು ಸರೋವರ ಅಂತಾನೂ ಸಹ ನಾವು ಕರಿತಾ ಹೋಗ್ತೀವಿ. ಕೆರೆ ಕುಂಟೆಗಳಲ್ಲಿ ಸರೋವರ. ಈ ಒಂದು ಹೆಚ್ಚಿನ ಪ್ರಮಾಣದ ಪೋಷಕಾಂಶಗಳು ಇದಾವ ಅಂತ ಹೇಳ್ತಾ ಇದ್ದಾರೆ. ಈ ಹೆಚ್ಚಿನ ಪ್ರಮಾಣ ಪೋಷಕಾಂಶ ಆಡ್ ಆಗೋದ್ರಿಂದ ಶೈವಲಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಪಾಚಿ ಅಂದ್ರೂ ಒಂದೇ, ಶೈವಲ ಅಂದ್ರೂ ಒಂದೇ, ಅಲ್ಲಿಗೆ ಅಂದ್ರೂ ಒಂದೇ. ಹಾಗಾದ್ರೆ ಹೇಗಾಗ್ತಾ ಇದೆ ಈ ಒಂದು ಪ್ರೊಸೆಸ್? ಈ ಒಂದು ಬೆಳವಣಿಗೆಗೆ ನಾವು ಏನಂತ ಕರಿತಾ ಇದೀವಿ ಅಂತ ಕೇಳ್ತಾ ಇದ್ದಾರೆ. ಸೊ ಮೊದಲನೇದಾಗಿ ಆಪ್ಷನ್ಸ್ ಅನ್ನ ನೋಡ್ತಾ ಹೋಗೋಣ. ಫಸ್ಟ್ ಒನ್ ಹೇಳ್ತಾ ಇದ್ದಾರೆ ಬಯೋಮ್ಯಾಗ್ನಿಫಿಕೇಶನ್. ಹೌದಾ? ಬಯೋಮ್ಯಾಗ್ನಿಫಿಕೇಶನ್ ಇರ್ಲಿಕ್ಕೆ ಸಾಧ್ಯ ಇದೆನಾ? ಬಯೋಮ್ಯಾಗ್ನಿಫಿಕೇಶನ್ ಅನ್ನ ಕನ್ನಡದಲ್ಲಿ ಇನ್ನೊಂದು ರೀತಿನೂ ಸಹ ನಾವು ಕರಿತಾ ಇದೀವಿ, ಜೈವಿಕ ಸಂವರ್ಧನೆ. ಸಂವರ್ಧನೆ ಅಂದ್ರೆ ಏನ್ರಿ? ಹೆಚ್ಚಾಗುವುದು ಅಂತ ಅರ್ಥ. ಏನ್ ಹೆಚ್ಚಾಗ್ತಾ ಇದೆ? ಹೆಚ್ಚಾಗ್ತಾ ಇರೋದು ಮಾಲಿನ್ಯಕಾರಕಗಳು ಎಲ್ಲಿ ಹೆಚ್ಚಾಗ್ತಾ ಇದಾವ್ರಿ? ಮಾಲಿನ್ಯಕಾರಕಗಳು ಹೆಚ್ಚಾಗ್ತಾ ಇರೋದು ಆಹಾರ ಸರಪಳಿಯಲ್ಲಿ.
ಆಹಾರ ಸರಪಳಿಯಲ್ಲಿ ಮಾಲಿನ್ಯಕಾರಕಗಳ ಪ್ರಮಾಣ ಮೇಲ್ಗಡೆ ಹೋಗ್ತಾ ಇದ್ದಾಗ ಏನಾಗ್ತಾ ಇದೆ ಅಂತ ಜಾಸ್ತಿ ಆಗ್ತಾ ಇದೆ. ಸೊ ಅದನ್ನೇ ನಾವೇನಂತ ಕರಿತಾ ಇದೀವ್ರಿ, ಬಯೋ ಮ್ಯಾಗ್ನಿಫಿಕೇಶನ್ ಅಂತ ಕರಿತಾ ಇದೀವಿ. ಅಂಡ್ ನೆಕ್ಸ್ಟ್ ಸೆಕೆಂಡ್ ಹೇಳ್ತಾ ಇದ್ದಾರೆ ಬಯೋ ಡಿಗ್ರೇಡೇಷನ್ ಅಂತ ಹೇಳ್ತಾ ಇದ್ದಾರೆ. ನೋಡ್ರಿ, ಇದು ಹೇಳ್ತಾ ಇರೋದು ಮಾಲಿನ್ಯಕಾರಕದ ಬಗ್ಗೆ ಮಾತಾಡ್ತಾ ಇದೀವಿ. ಸೊ ಹಾಗಾಗಿ ಇದು ನಮ್ಮ ಆನ್ಸರ್ ಆಗಿರುವುದಿಲ್ಲ. ನೆಕ್ಸ್ಟ್ ಸೆಕೆಂಡ್ ಹೇಳ್ತಾ ಇದ್ರೆ ಬಯೋಡಿಗ್ರೇಡೇಷನ್ ಅಂತ ಏನು, ಕೊಳೆತು ಹೋಗ್ತಕ್ಕಂತಹ ಅಥವಾ ವಿಘಟನೆಗೆ ಒಳಗಾಗ್ತಕ್ಕಂತಹ ಪದಾರ್ಥಗಳನ್ನ ನಾವೇನಂತ ಕರಿತಾ ಇದೀವಿ, ಬಯೋಡಿಗ್ರೇಡೇಷನ್ ಅಥವಾ ಬಯೋಡಿಗ್ರೇಡೇಬಲ್ ಅಂತಾನೂ ಸಹ ಕರಿತೀವಿ. ಹಾಗಾಗಿ ಇದಕ್ಕೂ ಕೂಡ ಸಂಬಂಧ ಇಲ್ಲ. ಅಂಡ್ ನೆಕ್ಸ್ಟ್ ಸಿ ಅಂಡ್ ಡಿ ಹೇಳ್ತಾ ಇದ್ದಾರೆ ಅಲ್ಗಲ್ ಬ್ಲೂಮ್ ಮತ್ತೆ ಯುಟ್ರೋಫಿಕೇಶನ್, ಇವೆರಡೂ ಕೂಡ ಒಂದಕ್ಕೊಂದು ಲಿಂಕ್ ಇದೆ. ಹಾಗಾದ್ರೆ ನೋಡ್ತಾ ಹೋಗೋಣ ಏನ್ ಇರ್ಬೋದ್ರಿ ಅಲ್ಗಲ್ ಬ್ಲೂಮ್. ವೆರಿ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂತಹ ಒಂದು ಕಾನ್ಸೆಪ್ಟ್ ಇದು. ಸೊ ನೆಕ್ಸ್ಟ್ ಅಲ್ಗಲ್ ಬ್ಲೂಮ್ ಅಂತಕ್ಕಂಥದ್ದನ್ನ ಏನ್ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನಮಗೆ ಎರಡು ರೀತಿಯಾಗಿರ್ತಕ್ಕಂತಹ ಸರೋವರ ಕಾಣಿಸ್ತಾ ಇದೆ. ಒಂದ್ ಕಡೆ ನಾರ್ಮಲ್ ಲೇಕ್ ಇದೆ, ಇನ್ನೊಂದು ಕಡೆ ಫುಲ್ ಕಂಪ್ಲೀಟ್ ಆಗಿ ಗ್ರೀನರಿ ಕಾಣಿಸ್ತಾ ಇದೆ ನಿಮ್ಗೆ. ನಾರ್ಮಲ್ ಲೇಕ್, ಅಲ್ಗಲ್ ಬ್ಲೂಮ್ ಅಥವಾ ಯುಟ್ರೋಫಿಕೇಶನ್ ಅನ್ನ ತಿಳ್ಕೋಬೇಕು ಅನ್ನೋದಾದ್ರೆ ಸ್ವಲ್ಪ ನೋಡ್ತಾ ಹೋಗೋಣ ಏನಿದೆ ಅಂತಕ್ಕಂಥದ್ದು. ಮೊದಲನೇದಾಗಿ ಪಾಚಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಪಾಚಿಗಳ ಸಂಖ್ಯೆ ಜಾಸ್ತಿ ಆಗ್ಲಿಕ್ಕೆ ಕಾರಣ ಆಗಿರ್ತಕ್ಕಂಥದ್ದೇನು? ಇಲ್ಲಿ ನಾರ್ಮಲ್ ಆಗಿರ್ತಕ್ಕಂತಹ ಈ ನಮ್ಮ ಸರೋವರಕ್ಕೆ ತ್ಯಾಜ್ಯಗಳು ಬಂದು ಸೇರ್ಪಡೆ ಆಗ್ತಾ ಇದೆ. ಈ ತ್ಯಾಜ್ಯಗಳು ಇದು ಕೃಷಿ ತ್ಯಾಜ್ಯ ಆಗಿರಬಹುದು ಅಥವಾ ಇದು ಕೈಗಾರಿಕೆ ತ್ಯಾಜ್ಯ ಆಗಿರಬಹುದು. ಈ ತ್ಯಾಜ್ಯ ಯಾವ ರೂಪದಲ್ಲಿ ಇದೆ ಅನ್ನೋದಾದ್ರೆ ಇದು ಇರ್ತಕ್ಕಂಥದ್ದು ನೈಟ್ರೇಟ್ ಮತ್ತು ಫಾಸ್ಫೇಟಿನ ರೂಪದಲ್ಲಿ ಇದೆ. ಈ ನೈಟ್ರೇಟ್ ಮತ್ತು ಫಾಸ್ಫೇಟಿನ ರೂಪದಲ್ಲಿ ಇರ್ತಕ್ಕಂತಹ ತ್ಯಾಜ್ಯ ಯಾವಾಗ ನೀರಿಗೆ ಬಂದು ಸೇರ್ಪಡೆ ಆಗುತ್ತೋ ನೋಡ್ರಿ, ಅಲ್ಲಿ ಇರ್ತಕ್ಕಂತಹ ಈ ಒಂದು ಶೈವಲಗಳ ಸಂಖ್ಯೆ ನೀರಿಗೆ ಬಂದು ಯಾವಾಗ ಫಾಸ್ಫೇಟ್ ಮತ್ತು ನೈಟ್ರೇಟ್ ಸೇರ್ಪಡೆ ಆಗುತ್ತೋ ಅವುಗಳ ಪ್ರಮಾಣ ಏನಾಗುತ್ತೆ, ಹೆಚ್ಚಳ ಆಗ್ತಾ ಹೋಗುತ್ತೆ. ಪೋಷಕಾಂಶಗಳು ಸಿಕ್ಕಾಗ್ಬಿಡುತ್ತೆ ಶೈವಲಕ್ಕೆ. ಯಾಕಂದ್ರೆ ಬೆಳವಣಿಗೆಗೆ ಸಹಾಯಕರಿಸ್ತಕ್ಕಂಥದ್ದೇ ಈ ಒಂದು ನೈಟ್ರೇಟ್ ಮತ್ತು ಫಾಸ್ಫೇಟಿನ ಕಂಟೆಂಟ್ಗಳು. ಈ ರೀತಿಯಾಗಿರ್ತಕ್ಕಂತಹ ಈ ನಮ್ಮ ಸರೋವರ ಏನಾಗುತ್ತೆ ಅನ್ನೋದಾದ್ರೆ ನೀರಿಗೆ ತ್ಯಾಜ್ಯಗಳು ಬಂದು ಸೇರ್ಪಡೆಗೊಂಡಾಗ ಇದು ತ್ಯಾಜ್ಯನೇ, ಆದ್ರೆ ಶೈವಲಗಳಿಗೆ ಇದು ಏನಾಗಿರುತ್ತೆ, ಪೋಷಕಾಂಶ ಆಗಿರುತ್ತೆ. ಸೊ ಅವಾಗ ನೀರಿನ ಮೇಲ್ಭಾಗದಲ್ಲಿ ಇರತಕ್ಕಂತಹ ಶೈವಲ ಏನಾಗುತ್ತೆ, ನೀರಿನ ಮೇಲ್ಭಾಗದಲ್ಲಿ ಸಂಪೂರ್ಣವಾಗಿ ಆವರಿಸ್ಕೊಂಡು ಬಿಡುತ್ತೆ. ಯಾವ ರೇಂಜಿಗೆ ಇದು ಆವರಿಸ್ಕೊಳ್ಳುತ್ತೆ ಅನ್ನೋದಾದ್ರೆ ಈವನ್ ಇಲ್ಲಿ ಸೂರ್ಯನ ಕಿರಣಗಳು ಸಹ ತಳಭಾಗಕ್ಕೆ ಬಂದು ಬಿಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಅವಾಗ ಈ ಶೈವಲಗಳ ಸಂಖ್ಯೆ ನೀರಿನ ಮೇಲ್ಭಾಗದಲ್ಲಿ ಹೆಚ್ಚಳ ಆಗ್ತಕ್ಕಂತಹ ಈ ಒಂದು ಪ್ರೊಸೆಸ್ ಅನ್ನೇ ನಾವೇನಂತ ಕರಿತಾ ಇದೀವಿ ಅಂತಂದ್ರೆ ದಟ್ ಈಸ್ ವಿ ಕಾಲ್ಡ್ ಆಸ್ ಅಲ್ಗಲ್ ಬ್ಲೂಮಿಂಗ್, ಪಾಚಿ ಅರಳುವಿಕೆ ಅಂತ ಕರಿತಾ ಇದೀವಿ. ಅಲ್ಗೆ ಏನಾಗ್ತಾ ಇದೆ, ಬ್ಲೂಮ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ನಾರ್ಮಲ್ ಆಗಿರ್ತಕ್ಕಂತಹ ಲೇಕ್ ಏನಾಗ್ತಾ ಇದೆ, ಈ ರೀತಿಯಾಗಿ ಟರ್ನ್ ಆಗ್ತಾ ಇದೆ. ಶೈವಲಗಳ ಸಂಖ್ಯೆ ಜಾಸ್ತಿ ಆದ್ರೆ ಏನಾಗ್ತಿದೆ, ಅಲ್ಗಲ್ ಬ್ಲೂಮ್ ಅಂತ ಕರಿತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಈ ರೀತಿಯಾಗಿರ್ತಕ್ಕಂಥ ಸಿಚುವೇಶನ್ಗೆ ಇದು ಟರ್ನ್ ಆಯ್ತು ನಮ್ಮ ಸರೋವರ ಅಥವಾ ಸಾಗರಗಳು ಅನ್ನೋದಾದ್ರೆ ಏನಾಗುತ್ತೆ, ನೆಕ್ಸ್ಟ್ ಪ್ರೊಸೆಸ್ ಏನಾಗ್ತಾ ಇದೆ. ಸೊ ನೆಕ್ಸ್ಟ್ ಈ ರೀತಿಯಾಗಿರ್ತಕ್ಕಂಥ ಒಂದು ಸನ್ನಿವೇಶದಿಂದ ಈವನ್ ಸೂರ್ಯನ ಕಿರಣಗಳು ಕೂಡ ತಳಭಾಗದಲ್ಲಿ ಬಿಡೋದಿಲ್ಲ ಅನ್ನೋದಾದ್ರೆ ನೆಕ್ಸ್ಟ್ ಇಲ್ಲಿ ನಮ್ಗೆ ಕರಗಿದ ಆಮ್ಲಜನಕ ಏನಾಗ್ತಾ ಇದೆ, ನೀರಿನಲ್ಲಿ ಕೊರತೆ ಆಗ್ತಾ ಇದೆ. ಯಾಕಂದ್ರೆ ಸೂರ್ಯನ ಕಿರಣಗಳು ತಳಭಾಗದಲ್ಲಿ ಬೀಳೋದಿಲ್ಲ. ಸೂರ್ಯನ ಕಿರಣಗಳು ಬೀಳೋದಿಲ್ಲ ಅನ್ನೋದಾದ್ರೆ ಅಲ್ಲಿ ದ್ಯುತಿ ಸಂಶ್ಲೇಷಣ ಕ್ರಿಯೆ ನಡೆಯುವುದಿಲ್ಲ. ದ್ಯುತಿ ಸಂಶ್ಲೇಷಣ ಕ್ರಿಯೆ ನಡೆಯುವುದಿಲ್ಲ ಅಂದ್ರೆ ಆಕ್ಸಿಜನ್ ಬಿಡುಗಡೆ ಆಗುವುದಿಲ್ಲ. ಆಕ್ಸಿಜನ್ ಬಿಡುಗಡೆ ಆಗುವುದಿಲ್ಲ ಅಂದ್ರೆ ಜಲ ಪರಿಸರ ವ್ಯವಸ್ಥೆಯಲ್ಲಿ ಜಲವಾಸಿ ಜೀವಿಗಳಿಗೆ ಅತಿ ಅವಶ್ಯಕವಾಗಿರತಕ್ಕಂಥದ್ದು ಯಾವ್ದ್ರಿ, ಆಕ್ಸಿಜನ್ ಅಂತಕ್ಕಂಥದ್ದು. ಉಸಿರಾಟ ಕ್ರಿಯೆ ನಡಿಬೇಕು ಅಂದ್ರೆ ಆಕ್ಸಿಜನ್ ಬೇಕು, ವಿಘಟನೆ ಕ್ರಿಯೆ ನಡಿಬೇಕು ಅನ್ನೋದಾದ್ರೆ ಆಕ್ಸಿಜನ್ ಬೇಕು. ಸೊ ಇಲ್ಲಿ ನಮಗೆ ನೀರಿನಲ್ಲಿ ಕರಗಿದ ಆಮ್ಲಜನಕದ ಕೊರತೆ ಆಗುತ್ತೆ. ಸೊ ಅದನ್ನೇ ನಾವೇನಂತ ಕರಿತೀವಿ ಅಂದ್ರೆ DO ಅಂತ ಕರಿತೀವಿ, ಡಿಸಾಲ್ವ್ಡ್ ಆಕ್ಸಿಜನ್. ಸೊ ಈ ಒಂದು ಪ್ರಕ್ರಿಯೆಗೆ ನೀರಿನಲ್ಲಿ ಕರಗಿದ ಆಮ್ಲಜನಕದ ಪ್ರಮಾಣ ಕಡಿಮೆ ಆಗ್ತು ಅನ್ನೋದಾದ್ರೆ ಇದೇ ಒಂದು ಪ್ರಕ್ರಿಯೆಗೆ ನಾವು ಹೆಸರನ್ನ ಕೊಡ್ತಾ ಇದ್ದೀವಿ, ಯುಟ್ರೋಫಿಕೇಶನ್ ಅಂತ ಕರಿತೀವಿ. ಕನ್ನಡದಲ್ಲಿ ಇದನ್ನ ಅತಿಯಾದ ಫಲವತ್ತತೆಯ ಪ್ರಕ್ರಿಯೆ ಅಂತಾನು ಸಹ ಹೇಳ್ತಾ ಹೋಗ್ತೀವ್ರಿ. ಸೊ ಒಂದ್ ಕಡೆ ನೀರಿನ ಮೇಲ್ಭಾಗದಲ್ಲಿ ತ್ಯಾಜ್ಯಗಳಿಂದ ಶೈವಲಗಳ ಸಂಖ್ಯೆ ಬಹಳ ಆದ್ರೆ ಇದನ್ನ ಅಲ್ಗಲ್ ಬ್ಲೂಮಿಂಗ್ ಅಂತ ಕರಿತಾ ಇದ್ರೆ, ಈ ಅಲ್ಗಲ್ ಬ್ಲೂಮಿಂಗ್ ಇಂದ ನೀರಿನ ತಳಭಾಗದಲ್ಲಿ ಕರಗಿದ ಆಮ್ಲಜನಕದ ಕೊರತೆ ಆಗ್ತಾ ಇದೆ. ಇದನ್ನೇ ನಾವೇನಂತ ಕರಿತಾ ಇದೀವ್ರಿ, ಯುಟ್ರೋಫಿಕೇಶನ್ ಅಂತ ಕರಿತಾ ಇದೀವಿ. ಸೊ ಗಮನದಲ್ಲಿ ಇರ್ಲಿ, ಕ್ವಶನ್ಸ್ ಗಳನ್ನ ಕೇಳ್ತಕ್ಕಂತಹ ಚಾನ್ಸಸ್ ಇರುತ್ತೆ. ಯುಟ್ರೋಫಿಕೇಶನ್ ಮೇಲೆ ಸಿಂಪಲ್ ಆಗಿ ಹೇಳೋದಾದ್ರೆ ಯುಟ್ರೋಫಿಕೇಶನ್ ಏನನ್ನ ಇಂಡಿಕೇಟ್ ಮಾಡ್ತಾ ಇದೆ, ನೀರಿನಲ್ಲಿ ಕರಗಿದ ಆಮ್ಲಜನಕದ ಕೊರತೆ ಉಂಟಾಗ್ತಾ ಇದೆ. ಸೊ ಅದನ್ನೇ ನಾವೇನಂತ ಕರಿತಾ ಇದೀವ್ರಿ, ಸೊ ಈ ಒಂದು ಯುಟ್ರೋಫಿಕೇಶನ್ ಅಂತ ಕರಿತಾ ಇದೀವಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನೀರಿನಲ್ಲಿ ಅಥವಾ ನೀರಿನ ಮೇಲ್ಭಾಗದಲ್ಲಿ ಶೈವಲಗಳ ಪ್ರಮಾಣ ಜಾಸ್ತಿ ಆಗೋದನ್ನೇ ಅಲ್ಗಲ್ ಬ್ಲೂಮಿಂಗ್ ಅಂತ ಕರಿತಾ ಇದೀವಿ. ಸೊ ಇಲ್ಲಿ ಕ್ವಶನ್ ಕೇಳಿರ್ತಕ್ಕಂಥದ್ದು ಏನಿದೆ, ಶೈವಲಗಳ ಬೆಳವಣಿಗೆಗೆ ಏನಂತ ಕರಿತಾ ಇದೀವಿ. ಸೊ ಹಾಗಾದ್ರೆ ಶೈವಲಗಳ ಬೆಳವಣಿಗೆಗೆ ಏನಂತ ಕರಿತಾ ಇದೀವ್ರಿ ನಾವು, ಅಲ್ಗಲ್ ಬ್ಲೂಮ್. ಯುಟ್ರೋಫಿಕೇಶನ್ ಅಲ್ಲ, ಆನ್ಸರ್ ಏನಾಗಿರುತ್ತೆ, ಅಲ್ಗಲ್ ಬ್ಲೂಮ್ ಆಗಿರ್ತಕ್ಕಂಥದ್ದು. ಸೊ ನೆಕ್ಸ್ಟ್ ಮೂವ್ ಆನ್ ಆಗೋಣ ನೆಕ್ಸ್ಟ್ ಕ್ವಶನ್ಗೆ. ಥರ್ಡ್ ಒನ್ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ ಇದೆ.
ಆಹಾರ ಸರಪಳಿಯ ಬಗ್ಗೆ ಮಾತಾಡ್ತಾ ಇದ್ದಾರೆ. ಆಹಾರ ಸರಪಳಿ ಕುರಿತು ಈ ಕೆಳಗಿನ ಯಾವ ಹೇಳಿಕೆಗಳು ತಪ್ಪಾಗಿದೆ ಅಥವಾ ತಪ್ಪಾಗಿವೆ ಅಂತ ಕೇಳ್ತಾ ಇದ್ದಾರೆ. ಮೊದಲನೇದಾಗಿ ಡಿಡಿಟಿಯ ಸಾಂದ್ರತೆಯು ಆಹಾರ ಸರಪಳಿಯ ಶ್ರೇಣಿಗಳಲ್ಲಿ ಸತತವಾಗಿ ಹೆಚ್ಚಾಗುತ್ತೆ. ಸೊ ಸ್ಟೇಟ್ಮೆಂಟ್ ಗಳನ್ನ ನೋಡೋಕ್ಕಿಂತ ಮುಂಚೆ ನಮ್ಗೆ ಇಲ್ಲಿ ಕೇಳ್ತಾ ಇದ್ದಾರೆ ಆಹಾರ ಸರಪಳಿಯ ಬಗ್ಗೆ. ಹಾಗಾದ್ರೆ ಆಹಾರ ಸರಪಳಿ ಅಂತಕ್ಕಂಥದ್ದು ಹೇಗಿದೆ ಅಂತಕ್ಕಂಥದನ್ನ ನೋಡ್ತಾ ಹೋಗೋಣ. ಒಂದ್ ಕಡೆ ಡಿಡಿಟಿಯ ಸಾಂದ್ರತೆಯ ಬಗ್ಗೆ ಮಾತಾಡ್ತಾ ಇದ್ದಾರೆ, ಇನ್ನೊಂದು ಕಡೆ ಶಕ್ತಿಯ ಬಗ್ಗೆ ಮಾತಾಡ್ತಾ ಇದ್ದಾರೆ. ಒಂದ್ ಕಡೆ ಡಿಡಿಟಿ ಇದೆ, ಇನ್ನೊಂದು ಕಡೆ ಆಹಾರ ಸರಪಳಿಯಲ್ಲಿ ಶಕ್ತಿಯ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ಇನ್ನೊಂದು ಕಡೆ ಜೈವಿಕ ಸಂವರ್ಧನೆಯ ಬಗ್ಗೆ ಮಾತಾಡ್ತಿದ್ದಾರೆ. ನಾನಾಗ್ಲೇ ಹೇಳಿದೆ ನಿಮ್ಗೆ, ಜೈವಿಕ ಸಂವರ್ಧನೆ ಅಂದ್ರೆ ಆಹಾರ ಸರಪಳಿಯಲ್ಲಿ ಮಾಲಿನ್ಯಕಾರಕಗಳ ಪ್ರಮಾಣ ಏನಾಗ್ತಾ ಹೋಗುತ್ತೆ, ಹೆಚ್ಚಾಗ್ತಾ ಹೋಗುತ್ತೆ ಅಂತ ಹೇಳ್ತೀವಿ. ಸೊ ನೋಡೋಣ ಏನೇನಿದೆ ಅಂತಕ್ಕಂಥದ್ದು. ಸೊ ಮೊದಲನೇದಾಗಿ ಶಕ್ತಿಯ ಬಗ್ಗೆ. ಸೊ ಇದು ನಮ್ಮ ಎಕಾಲಜಿಕಲ್ ಪಿರಾಮಿಡ್ಸ್ ಅಂತ ಕರಿತಾ ಹೋಗ್ತೀವಿ. ನಮ್ಮೆಲ್ಲರಿಗೂ ಗೊತ್ತಿದೆ, ಪಿರಾಮಿಡ್ ನಲ್ಲಿ ಅಥವಾ ಪರಿಸರ ವ್ಯವಸ್ಥೆಯಲ್ಲಿ ಉತ್ಪಾದಕರ ಸ್ಥಾನದಲ್ಲಿ ಯಾವಾಗ್ಲೂ ಕೂಡ ಏನಿರುತ್ತೆ, ನಮ್ಮ ಸಸ್ಯ ಇರುತ್ತೆ. ಸಸ್ಯಗಳು ಯಾವಾಗ್ಲೂ ಕೂಡ ಉತ್ಪಾದಕರ ಸ್ಥಾನದಲ್ಲಿ ಇರುತ್ತೆ. ಭೂ ಪರಿಸರ ವ್ಯವಸ್ಥೆ ಮೇಲಾದ್ರೆ ಸಸ್ಯ ಇರುತ್ತೆ, ಜಲ ಪರಿಸರ ವ್ಯವಸ್ಥೆಯ ಮೇಲಾದ್ರೆ ಫೈಟೋ ಪ್ಲಾಂಕ್ಟನ್ಸ್ ಅಂತ ಕರಿತೀವಿ ಅಥವಾ ಶೈವಲಗಳು ಅಲ್ಲಿ ಉತ್ಪಾದಕರ ಸ್ಥಾನದಲ್ಲಿ ಇರ್ತಕ್ಕಂಥದ್ದು. ಈಗ ಈ ಒಂದು ಸಸ್ಯ ಅಂತಕ್ಕಂಥದ್ದು ತನ್ನ ಆಹಾರವನ್ನ ಉತ್ಪಾದನೆಯನ್ನ ಮಾಡಿಬಿಟ್ಟು ಮೇಲ್ ಹಂತದಲ್ಲಿ ಇರ್ತಕ್ಕಂತಹ ಜೀವಿಗಳಿಗೆ ಆಹಾರವನ್ನು ಒದಗಿಸ್ತಾ ಇದೆ. ಸಸ್ಯಗಳಿಂದ ಸಸ್ಯಾಹಾರಿ, ಸಸ್ಯಾಹಾರಿಗಳಿಂದ ಮಾಂಸಾಹಾರಿ, ಮಿಶ್ರಹಾರಿ, ಸೊ ಅಂತಿಮವಾಗಿ ವಿಘಟಕರ ಕಡೆಗೆ ಏನಾಗ್ತಾ ಇದೆ, ಆಹಾರದ ವರ್ಗಾವಣೆ ಆಗ್ತಾ ಇದೆ. ಸೊ ಇಲ್ಲಿ ಒಂದು ಕಡೆ ಆಹಾರ ಅಂತಕ್ಕಂಥದ್ದು, ಸಪೋಸ್ ಈ ಸಸ್ಯ ಆಹಾರವನ್ನ 100% ಏನಾದರೂ ಉತ್ಪಾದನೆ ಮಾಡಿದ್ದೆ ಅನ್ನೋದಾದ್ರೆ 100% ಅಲ್ಲಿ ಎಷ್ಟು ಶಕ್ತಿ ವರ್ಗಾವಣೆ ಆಗ್ತಾ ಇದೆ ಅಂತ ಕೇಳ್ತಾ ಇದ್ದಾರೆ. 100% ನಲ್ಲಿ ಆಹಾರವನ್ನ ತಿಂದಿರ್ತಕ್ಕಂತಹ ನಮಗೆ ವರ್ಗಾವಣೆ ಆಗ್ತಕ್ಕಂತಹ ಶಕ್ತಿ ಕೇವಲ ಎಷ್ಟಿರುತ್ತೆ, 10% ಶಕ್ತಿ ಮಾತ್ರ ವರ್ಗಾವಣೆ ಆಗುತ್ತೆ. ಹಾಗಾದ್ರೆ ಉಳಿದಿರ್ತಕ್ಕಂತಹ 90% ಶಕ್ತಿ ಏನಾಗುತ್ತೆ, ಉಳಿದಿರ್ತಕ್ಕಂತಹ 90% ಶಕ್ತಿಯು ಶಾಖದ ರೂಪದಲ್ಲಿ ನಷ್ಟವಾಗಿ ಹೋಗುತ್ತೆ ಅಂತ ಹೇಳ್ತಾ ಇದೀವಿ. ಸೊ ಹಾಗಾದ್ರೆ ಪ್ರತಿ ಹಂತದಲ್ಲೂ ಕೂಡ ಶಕ್ತಿ ವರ್ಗಾವಣೆ ಆಗ್ತಕ್ಕಂಥದ್ದು ಕೇವಲ 10% ಮಾತ್ರ. ಸೊ ಅದಕ್ಕೋಸ್ಕರ ಇದನ್ನ ನಾವು ಏನಂತ ಕರಿತೀವಿ ಅಂತಂದ್ರೆ 10% ಲಾ ಅಂತಾನೂ ಸಹ ಕರಿತಾ ಹೋಗ್ತೀವ್ರಿ. ಪ್ರತಿ ಹಂತದಲ್ಲೂ ಕೂಡ ಆಹಾರ ಸರಪಳಿಯಲ್ಲಿ ಶಕ್ತಿಯ ವರ್ಗಾವಣೆ ಆಗೋದು ಕೇವಲ 10%. ಸೊ ಹಾಗಾಗಿ ಇದನ್ನ 10% ಲಾ ಅಂತಾನೂ ಸಹ ಕರಿತಾ ಹೋಗ್ತೀವಿ. ಹಾಗಾದ್ರೆ ಒಂದು ಎಕ್ಸಾಂಪಲ್ ಮುಖಾಂತರ ನೋಡೋಣ. ಈಗ ನಮ್ಮ ಸಸ್ಯ ಏನಾದ್ರೂ ಒಂದು 1000 ಕಿಲೋ ಕ್ಯಾಲರಿ ಅಷ್ಟು ಆಹಾರವನ್ನ ಉತ್ಪಾದನೆ ಮಾಡ್ತಾ ಇದೆ ಅನ್ನೋದಾದ್ರೆ ನೆಕ್ಸ್ಟ್ ಮುಂದಿನ ಹಂತಕ್ಕೆ ಎಷ್ಟು ಶಕ್ತಿ ವರ್ಗಾವಣೆ ಆಗ್ತಾ ಇದೆ ರೀ, 10% ಆಫ್ 1000 ಅನ್ನೋದಾದ್ರೆ ಇಲ್ಲಿ ವರ್ಗಾವಣೆ ಆಗ್ತಕ್ಕಂಥ ಶಕ್ತಿ ಎಷ್ಟಿರುತ್ತೆ, 100 ಕಿಲೋ ಕ್ಯಾಲರಿ. ಸೊ ನೆಕ್ಸ್ಟ್ ವರ್ಗಾವಣೆ ಆಗ್ತಕ್ಕಂಥದ್ದು 10 ಕಿಲೋ ಕ್ಯಾಲರಿ. ನೆಕ್ಸ್ಟ್ ವರ್ಗಾವಣೆ ಆಗ್ತಕ್ಕಂಥದ್ದು ಕೇವಲ 1 ಕಿಲೋ ಕ್ಯಾಲರಿ. ಸೊ ನೆಕ್ಸ್ಟ್ ಹೋಗ್ತಕ್ಕಂಥದ್ದು 0.1 ಕಿಲೋ ಕ್ಯಾಲರಿ. ಅಂದ್ರೆ ಉತ್ಪಾದಕರಿಂದ ಅಂತಿಮ ವಿಘಟಕರ ಕಡೆಗೆ ಹೋಗ್ತಾ ಇದ್ದ ಹಾಗೆ ಶಕ್ತಿಯ ಪ್ರಮಾಣ ಆಹಾರ ಸರಪಳಿಯಲ್ಲಿ ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. ಗಮನದಲ್ಲಿರಲಿ, ಉತ್ಪಾದಕರಿಂದ ಅಂತಿಮ ವಿಘಟಕರ ಕಡೆಗೆ ಹೋಗ್ತಾ ಇದ್ದ ಹಾಗೆ ಶಕ್ತಿಯ ಪ್ರಮಾಣ ಏನಾಗ್ತಿದೆ, ಕಡಿಮೆ ಆಗ್ತಾ ಇದೆ. ಒಂದು ಕಡೆ ಶಕ್ತಿ ವರ್ಗಾವಣೆ ಆಗ್ತಾ ಇದ್ರೆ ಇನ್ನೊಂದು ಕಡೆ ಈ ಶಕ್ತಿಯ ಜೊತೆಗೆ ಮಾಲಿನ್ಯಕಾರಕಗಳು ವರ್ಗಾವಣೆ ಆಗ್ತಾ ಇದಾವೆ. ಆ ಮಾಲಿನ್ಯಕಾರಕಗಳು ಎಂತಹ ಮಾಲಿನ್ಯಕಾರಕಗಳು, ವಿಘಟಿತಗೊಳ್ಳದ ಮಾಲಿನ್ಯಕಾರಕ. ಸ್ಪೆಷಲಿ ಒಂದು ಎಕ್ಸಾಂಪಲ್ ಅನ್ನ ತಗೊಂಡಿದೀವಿ ಇಲ್ಲಿ ನಾವು, DDT ಅಂತಕ್ಕಂಥದ್ದು ಒಂದು ಕೀಟನಾಶಕ. DDT ಅಂತಕ್ಕಂಥದ್ದು ಒಂದು ಕೀಟನಾಶಕ. ಇವತ್ತು ನಾವು ಬೆಳೆಗಳಿಗೆ ಕೀಟನಾಶಕವಾಗಿ DDTಯನ್ನ ಬಳಸ್ತಾ ಇದೀವಿ ಅನ್ನೋದಾದ್ರೆ DDT ಏನಾಗ್ತಾ ಇದೆ, ಮುಂದಿನ ಹಂತಕ್ಕೂ ಸಹ ಆಹಾರದ ಜೊತೆಗೆ ಶಕ್ತಿಯ ಜೊತೆಗೆ ಅದು ಕೂಡ ವರ್ಗಾವಣೆ ಆಗ್ತಾ ಇದೆ. ಆದ್ರೆ ಮೇಲ್ ಹಂತಕ್ಕೆ ಹೋಗ್ತಾ ಇದ್ದ ಹಾಗೆ ಶಕ್ತಿಯ ಪ್ರಮಾಣ ಏನಾದ್ರೂ ಕಡಿಮೆ ಆಗ್ತಾ ಇದ್ರೆ ವಿಘಟಿತಗೊಳ್ಳದ ಮಲಿನಕಾರಕಗಳ ಪ್ರಮಾಣ, ಸ್ಪೆಷಲಿ DDTಯ ಸಾಂದ್ರತೆ ಏನಾಗ್ತಾ ಹೋಗುತ್ತೆ, ಮೇಲ್ ಹಂತದಲ್ಲಿ ಇದರ ಪ್ರಮಾಣ ಇನ್ಕ್ರೀಸ್ ಆಗುತ್ತೆ, ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. DDT ಡೈಕ್ಲೋರೋ ಡೈಫಿನೈಲ್ ಟ್ರೈಕ್ಲೋರೋ ಈಥೇನ್, DDT ಅಂತಕ್ಕಂಥದ್ದು. ಸೊ ಹಾಗಾದ್ರೆ ನಮ್ಮ ಸ್ಟೇಟ್ಮೆಂಟ್ಗೆ ಬರ್ತಾ ಹೋಗೋಣ, ಏನ್ ಹೇಳ್ತಾ ಇದ್ದಾರೆ ಅಂತಕ್ಕಂಥದ್ದು. ಮೊದಲನೇದಾಗಿ DDTಯ ಸಾಂದ್ರತೆಯು ಆಹಾರ ಸರಪಳಿಯ ಶ್ರೇಣಿಗಳಲ್ಲಿ ಸತತವಾಗಿ ಹೆಚ್ಚುತ್ತದೆ. DDTಯ ಸಾಂದ್ರತೆ, ವಿಘಟಿತಗೊಳ್ಳದ ಮಲಿನಕಾರಕಗಳು ಮೇಲ್ಭಾಗಕ್ಕೆ ಹೋಗ್ತಾ ಇದ್ದ ಹಾಗೆ ಅವುಗಳ ಪ್ರಮಾಣ ಏನಾಗ್ತಾ ಇದೆ, ಹೆಚ್ಚಾಗ್ತಾ ಇದೆ. ಸೊ ಇದನ್ನೇ ನಾವೇನಂತ ಕರಿತಾ ಇದೀವ್ರಿ, ಸೊ ಆಹಾರ ಸರಪಳಿಯಲ್ಲಿ ವಿಘಟಿತಗೊಳ್ಳದ ಮಲಿನಕಾರಕಗಳ ಪ್ರಮಾಣ ಜಾಸ್ತಿ ಆಗೋದನ್ನೇ ಜೈವಿಕ ಸಂವರ್ಧನೆ ಅಂತ ಕರಿತಾ ಇದೀವಿ. ಅಂಡ್ ನೆಕ್ಸ್ಟ್ ಹಾಗಾದ್ರೆ ಇದು ಸರಿಯಾಗಿರ್ತಕ್ಕಂತಹ ಒಂದು ಸ್ಟೇಟ್ಮೆಂಟ್ ಇದೆ. ನೆಕ್ಸ್ಟ್ ಸೆಕೆಂಡ್ ಹೇಳ್ತಾ ಇದ್ದಾರೆ, ಆಹಾರ ಸರಪಳಿಯಲ್ಲಿ ಉನ್ನತ ಶ್ರೇಣಿಗಳಲ್ಲಿ ಶಕ್ತಿಯ ಪ್ರಮಾಣ ಏನಾಗ್ತಾ ಇದೆ ಅಂತೆ, ಕಡಿಮೆ ಆಗ್ತಾ ಇದೆ. ಹೌದು, ಇದು ಕೂಡ ಸರಿಯಾಗಿರ್ತಕ್ಕಂಥ ಒಂದು ಸ್ಟೇಟ್ಮೆಂಟ್ ಇದೆ. ಜೈವಿಕ ಸಂವರ್ಧನೆಯು ಜಲವಾಸಿ ಆಹಾರ ಸರಪಳಿಯಲ್ಲಿ ಮಾತ್ರ ಕಂಡು ಬರುತ್ತೆ. ಕೇವಲ ಜಲವಾಸಿ ಪರಿಸರ ವ್ಯವಸ್ಥೆಗಳಲ್ಲಿ ಅಷ್ಟೇ ನೋಡಬಹುದಾ? ಇಲ್ಲ, ನಮ್ಮ ಭೂ ಪರಿಸರ ವ್ಯವಸ್ಥೆಯ ಮೇಲೂ ಸಹ ಇದು ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಹಾಗಾಗಿ ಸ್ಟೇಟ್ಮೆಂಟ್ ತಪ್ಪಿದೆ. ಕ್ವಶನ್ ಏನ್ ಕೇಳ್ತಾ ಇದ್ದಾರೆ, ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಕೇಳ್ತಾ ಇದ್ದಾರೆ. ಎರಡು ಸರಿಯಾಗಿರ್ತಕ್ಕಂಥ ಹೇಳಿಕೆ, ಒಂದು ತಪ್ಪಾಗಿರ್ತಕ್ಕಂಥದ್ದು. ತಪ್ಪಾಗಿರ್ತಕ್ಕಂಥ ಹೇಳಿಕೆ ಯಾವ್ದಿದೆ ರೀ,
ಆಪ್ಷನ್ ಡಿ ಇದೆ ಮೂರನೇ ಒಂದು ಹೇಳಿಕೆ ತಪ್ಪಾಗಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದೀವಿ. ಸೊ ನೆಕ್ಸ್ಟ್ ಮೂವ್ ಆನ್ ಆಗೋಣ. ಫೋರ್ತ್ ಒನ್, ಈ ಕೆಳಗಿನ ಯಾವ ಅಂತಾರಾಷ್ಟ್ರೀಯ ಒಪ್ಪಂದವು ಓಝೋನ್ ಪದರಕ್ಕೆ ಸಂಬಂಧಿಸಿದೆ? ಈ ಕೆಳಗಿನ ಯಾವ ಅಂತಾರಾಷ್ಟ್ರೀಯ ಒಪ್ಪಂದವು ಓಝೋನ್ ಪದರಕ್ಕೆ ಸಂಬಂಧಿಸಿದೆ? ಸೊ ಇಲ್ಲಿ ಓಝೋನ್ ಪದರಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಕ್ವಶನ್ ಅನ್ನ ಕೇಳ್ತಾ ಇದ್ದಾರೆ. ಗಮನದಲ್ಲಿ ಇರಲಿ, ಯಾವಾಗ್ಲೂ ಕೂಡ ಓಝೋನ್ ಪದರಕ್ಕೆ ಸಂಬಂಧಪಟ್ಟ ಹಾಗೆ ಕ್ವಶನ್ಸ್ ಗಳನ್ನ ಕೇಳ್ತಕ್ಕಂತಹ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ಓಝೋನ್ ಪದರ ಎಲ್ಲಿದೆ ಇದು ನಮಗೆ ಗೊತ್ತಿರಬೇಕು. ಓಝೋನಿನ ಅಣುಸೂತ್ರ ಏನಿದೆ ಅದು ಕೂಡ ನಮಗೆ ಗೊತ್ತಿರಬೇಕು. ಓಝೋನ್ ಪದರ ನಮಗೆ ಕಂಡು ಬರತಕ್ಕಂಥದ್ದು ಸ್ಟ್ರಾಟೋಸ್ಫಿಯರ್ ನಲ್ಲಿ. ಸೂರ್ಯನಿಂದ ಬರುವಂತಹ ನೆರಳಾತೀತ ಕಿರಣಗಳನ್ನ ತಡೆದು ನಮ್ಮ ಭೂಮಿಯನ್ನ ಸಂರಕ್ಷಣೆ ಮಾಡ್ತಕ್ಕಂಥದ್ದು ಈ ಒಂದು ಓಝೋನ್ ಪದರ. ಸೊ ಇದು ನಮ್ಗೆ ಯಾವಾಗ್ಲೂ ಕೂಡ ಆಕ್ಸಿಜನಿನ 3 ಅಣುಗಳಿಂದ ಬಾಂಡ್ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಈ 3 ಅಣುಗಳಿಂದ ಗ್ಯಾಸಿಯಸ್ ಸ್ಟೇಟ್ ನಲ್ಲಿ ಇರ್ತಕ್ಕಂಥದ್ದು ಅನಿಲಗಳ ರೀತಿ ನಮ್ಮ ಭೂಮಿಯ ಈ ಒಂದು ಸ್ಟ್ರಾಟೋಸ್ಫಿಯರ್ ನಲ್ಲಿ ನಮಗೆ ಕಂಡು ಬರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಗಮನದಲ್ಲಿರಲಿ, ಸ್ಟ್ರಾಟೋಸ್ಫಿಯರ್ ನಲ್ಲಿ ಅಷ್ಟೇ ಅಲ್ಲ, ಟ್ರೋಪೋಸ್ಫಿಯರ್ ನಲ್ಲಿ ಕೂಡ ನಮಗೆ ಓಝೋನ್ ಕಂಡು ಬರುತ್ತೆ. ಸೊ ಇಲ್ಲಿ 2 ರೀತಿಯಾಗಿರ್ತಕ್ಕಂಥ ಓಝೋನ್ ಅನ್ನ ನಾವು ನೋಡ್ತೀವಿ. ಒಂದು ಸ್ಟ್ರಾಟೋಸ್ಫಿಯರ್ ನಲ್ಲಿ, ಇನ್ನೊಂದು ಟ್ರೋಪೋಸ್ಫಿಯರ್ ನಲ್ಲಿ. ಆದ್ರೆ ನೆರಳಾತೀತ ಕಿರಣಗಳಿಂದ ನಮ್ಮ ಭೂಮಿಯನ್ನ ರಕ್ಷಣೆ ಮಾಡ್ತಕ್ಕಂತಹ ಓಝೋನ್ ನಮ್ಗಿರ್ತಕ್ಕಂಥದ್ದು ಎಲ್ಲಿದೆ ರೀ? ಅದು ಕೇವಲ ಸ್ಟ್ರಾಟೋಸ್ಫಿಯರ್ ನಲ್ಲಿ ಇರ್ತಕ್ಕಂಥದ್ದು. ಸೊ ಅದಕ್ಕೋಸ್ಕರ ನಮ್ಮನ್ನ ರಕ್ಷಣೆ ಮಾಡ್ತಾ ಇದೆ. ಹಾಗಾಗಿ ಇದನ್ನ ನಾವು ಗುಡ್ ಓಝೋನ್ ಅಂತ ಕರಿತಾ ಇದೀವಿ. ಟ್ರೋಪೋಸ್ಫಿಯರ್ ನಲ್ಲೂ ಕೂಡ ಓಝೋನ್ ಇದೆ. ಆದ್ರೆ ಈ ಟ್ರೋಪೋಸ್ಫಿಯರ್ ನಲ್ಲಿ ಇರತಕ್ಕಂತಹ ಓಝೋನ್ ಅನ್ನ ನಾವು ಬ್ಯಾಡ್ ಓಝೋನ್ ಅಂತ ಕರಿತಾ ಇದೀವಿ. ಯಾಕಂದ್ರೆ ಇದು ನಮ್ಮ ಶ್ವಾಸಕೋಶ ಸಂಬಂಧಿತ ಕಾಯಿಲೆಗಳಿಗೆ ಕಾರಣ ಆಗ್ತಾ ಇದೆ. ಗಮನದಲ್ಲಿರ್ಲಿ, ಓಝೋನ್ 2 ಕಡೆ ಇದೆ. ಒಂದು ಸ್ಟ್ರಾಟೋಸ್ಫಿಯರ್, ಇನ್ನೊಂದು ಟ್ರೋಪೋಸ್ಫಿಯರ್. ಸ್ಟ್ರಾಟೋಸ್ಫಿಯರ್ ಅಲ್ಲಿ ಇದ್ರೆ ಇದು ಗುಡ್ ಓಝೋನ್, ಟ್ರೋಪೋಸ್ಫಿಯರ್ ಅಲ್ಲಿ ಇದ್ರೆ ಇದನ್ನ ಬ್ಯಾಡ್ ಓಝೋನ್ ಅಂತ ಕರಿತಾ ಇದೀವಿ. ಸೊ ಇಂತಹ ಓಝೋನ್ ಅಂತಕ್ಕಂಥದ್ದು ಇವತ್ತು ಡಿಪ್ಲೆಕ್ಟ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಡಿಪ್ಲೇಟ್ ಆಗ್ತಾ ಇರೋದು ಕಾರಣ ಏನಂದ್ರೆ, ಇದಕ್ಕೆ ಕಾರಣ ಆಗಿರತಕ್ಕಂತಹ ಮಾಲಿಕ್ಯೂಲ್ ಯಾವ್ದಿದೆ ಅಂದ್ರೆ CFCs ಅಂತ ಕರಿತೀವಿ, ಕ್ಲೋರೋ ಫ್ಲೋರೋ ಕಾರ್ಬನ್ಸ್. ನಮ್ಮ ಮಾನವನ ಅಭಿವೃದ್ಧಿಯ ಚಟುವಟಿಕೆಗಳಿಂದ, ರೆಫ್ರಿಜರೇಟರ್ಗಳಿಂದ, ಕೂಲಿಂಗ್ ಏಜೆಂಟ್ಗಳಿಂದ, ಕೀಟನಾಶಕಗಳಿಂದ, ಅಗ್ನಿಶಾಮಕಗಳಿಂದ ವಾತಾವರಣಕ್ಕೆ ಬಿಡುಗಡೆ ಆಗ್ತಕ್ಕಂತಹ CFC ಆಗಿರ್ಬೋದು, HFCs ಗಳಾಗಿರ್ಬೋದು, ಇವೆಲ್ಲವೂ ಕೂಡ ನಮ್ಮ ಓಝೋನ್ ಲೇಯರ್ ಅನ್ನ ಏನ್ ಮಾಡ್ತಿದಾವ್ರಿ? ಡಿಪ್ಲೇಟ್ ಮಾಡ್ತಾ ಇದಾವೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಇದು ನಾಶ ಆಗ್ತಾ ಇದೆ. ನಾಶ ಆದ್ರೆ ಏನಾಗುತ್ತೆ ರೀ? ಅಪಾಯಕಾರಿಯಾಗಿರ್ತಕ್ಕಂತಹ ಕಿರಣಗಳು ಬಂದು ನಮ್ಮ ಭೂಮಿಯ ಮೇಲೆ ಇರತಕ್ಕಂತಹ ಸಕಲ ಜೀವರಾಶಿಗಳಿಗೆ ಹಾನಿಯನ್ನ ಉಂಟು ಮಾಡುತ್ತೆ. ಸೊ ಅದಕ್ಕೋಸ್ಕರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಕೆಲವೊಂದು ಸಮಾವೇಶಗಳು ನಡೀತಾ ಹೋಗುತ್ತೆ. ಹಾಗಾದ್ರೆ ಆ ಸಮಾವೇಶಗಳು ಯಾವ ಯಾವ ಸಮಾವೇಶಗಳದವು? ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಂಬಂಧಪಟ್ಟಿರತಕ್ಕಂಥದ್ದು, ಅದನ್ನ ಕ್ವಶನ್ ಕೇಳ್ತಾ ಇದ್ದಾರೆ. ಸೊ ಹಾಗಾದ್ರೆ ಓಝೋನ್ ಪದರಕ್ಕೆ ಸಂಬಂಧಪಟ್ಟ ಸಮಾವೇಶಗಳು ಯಾವುದವು? ಓಝೋನ್ ಪದರಕ್ಕೆ ಪ್ರಪ್ರಥಮವಾಗಿ ನಮ್ಮನ್ನ ರಕ್ಷಣೆ ಮಾಡತಕ್ಕಂತಹ ಓಝೋನ್ ಪದರ ನಾಶ ಆಗ್ತಾ ಇದೆ, ಇದು ತೆಳುವಾಗ್ತಾ ಇದೆ. ಹಾಗಾಗಿ ಇದನ್ನ ರಕ್ಷಣೆ ಮಾಡ್ರಿ ಅಂತ ಹೇಳ್ಬಿಟ್ಟು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಪ್ರಥಮ ಬಾರಿಗೆ 1985ರಿಂದ ಸಮಾವೇಶಗಳು ನಡೀಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆ 1985ರಲ್ಲಿ ಬಂದಿರತಕ್ಕಂತಹ ಮೊದಲ ಸಮಾವೇಶನೇ ಯಾವ್ದಾಗಿರುತ್ತೆ ಅನ್ನೋದಾದ್ರೆ ದಟ್ ಈಸ್ ವಿಯೆನ್ನಾ. ಆಸ್ಟ್ರಿಯಾದ ವಿಯೆನ್ನಾದಲ್ಲಿ ಮೊದಲ ಸಮಾವೇಶ ನಡೆಯುತ್ತೆ 1985ರಲ್ಲಿ. ಓಝೋನ್ ಪದರದ ನಾಶಕ್ಕೆ ಕಾರಣ ಆಗಿರ್ತಕ್ಕಂತಹ ಸಂಯುಕ್ತ ಧಾತುಗಳ ಬಳಕೆಯನ್ನ ಕಡಿಮೆ ಮಾಡ್ರಿ ಅಂತ ಹೇಳಿ ಆಸ್ಟ್ರಿಯಾದ ವಿಯೆನ್ನಾದಲ್ಲಿ ಸಮಾವೇಶ ನಡೆಯುತ್ತೆ. ಅದಾದ ನಂತರ 2ನೇ ರೀತಿಯಾಗಿರ್ತಕ್ಕಂತಹ ಒಂದು ಶಿಷ್ಟಾಚಾರ ಅಂತಾನೆ ಹೇಳ್ತೀವಿ, ಪ್ರೋಟೋಕಾಲ್ ಅಂತಾನೆ ಹೇಳ್ತೀವಿ, ಕಾನೂನಾತ್ಮಕ ನಿರ್ಬಂಧಗಳನ್ನ ಹೊಂದಿ, ಲೀಗಲಿ ಬೈಂಡಿಂಗ್ ಅಂತ ಕರಿತೀವಿ. ಸೊ ಈ ಕಾನೂನಾತ್ಮಕ ನಿರ್ಬಂಧಗಳನ್ನ ಹೊಂದಿ ಜಾರಿಯಾಗಿರ್ತಕ್ಕಂತಹ ಇನ್ನೊಂದು ಶಿಷ್ಟಾಚಾರ ಅಂತಾನೆ ಕರಿತಕ್ಕಂತಹ ಈ ಒಂದು ಟರ್ಮ್ ಅನ್ನೇ ನಾವು ಮಾಂಟ್ರಿಯಾಲ್ ಶಿಷ್ಟಾಚಾರ ಅಂತ ಕರಿತಾ ಇದೀವಿ. ಮಾಂಟ್ರಿಯಾಲ್ ಶಿಷ್ಟಾಚಾರ ಅಥವಾ ಮಾಂಟ್ರಿಯಾಲ್ ಪ್ರೋಟೋಕಾಲ್ ಇದು ಬಂದಿದ್ದು 1987 ಸೆಪ್ಟೆಂಬರ್ 16. ಮಾಂಟ್ರಿಯಲ್ ಶಿಷ್ಟಾಚಾರ ಸುಮಾರು ಎಕ್ಸಾಮ್ಸ್ ಗಳಲ್ಲಿ ನಿಮ್ಗೆ ಕೇಳ್ತಾರೆ. ಮಾಂಟ್ರಿಯಲ್ ಯಾವುದಕ್ಕೆ ಸಂಬಂಧಪಟ್ಟಿದೆ? ಓಝೋನ್ ಪದರದ ಸಂರಕ್ಷಣೆಗಾಗಿ ನಡೆದಿರತಕ್ಕಂತಹ ಒಂದು ಸಮಾವೇಶ. ಆದ್ರೆ ಸಮಾವೇಶ ಶಿಷ್ಟಾಚಾರವಾಗಿದ್ದು ಕಾರಣ ಏನಂದ್ರೆ ಇಲ್ಲಿ ನಿರ್ಬಂಧಗಳು ಇದ್ದು ಅನ್ನೋ ಕಾರಣದಿಂದಾಗಿ ಇದನ್ನ ಶಿಷ್ಟಾಚಾರ ಅಂತ ಕರಿತಾ ಇದೀವಿ. ಸೊ ಇಂತಹ ಮಾಂಟ್ರಿಯಲ್ ಅಲ್ಲಿ ಹೇಳ್ತಾರೆ, ಇನ್ನು ಮುಂದೆ CFCs ಗಳನ್ನ ಬಳಸ್ತಕ್ಕಂತಹ ಪ್ರಮಾಣ ಏನ್ ಮಾಡ್ರಿ? ಕಡಿಮೆ ಮಾಡ್ರಿ. ಇದರ ಬದಲು HFCs ಗಳನ್ನ ಬಳಸ್ರಿ ಅಂತಕ್ಕಂಥದ್ದರ ಹೈಡ್ರೋ ಫ್ಲೋರೋ ಕಾರ್ಬನ್ಸ್ ಗಳನ್ನ ಬಳಸೋದಾಗಿ ಹೇಳಿಕೊಟ್ಟಿರ್ತಕ್ಕಂತಹ ಸಮಾವೇಶನೇ ಮಾಂಟ್ರಿಯಲ್. ಸೊ ಹಾಗಾಗಿ ಪ್ರಪ್ರಥಮವಾಗಿ ಲೀಗಲಿ ಬೈಂಡಿಂಗ್ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಅನ್ನ ಇಟ್ಟು ಜಾರಿಯಾಗಿರ್ತಕ್ಕಂತಹ ಈ ಒಂದು ಶಿಷ್ಟಾಚಾರ ಬಂದಿದ್ದು ಸೆಪ್ಟೆಂಬರ್ 16. ಹಾಗಾಗಿ ಸೆಪ್ಟೆಂಬರ್ 16 ಪ್ರತಿ ವರ್ಷ ಓಝೋನ್ ಡೇ ಅಂತ ಹೇಳಿ ಸೆಲೆಬ್ರೇಷನ್ ಮಾಡ್ತಕ್ಕಂಥದ್ರಿ. ಸೊ ನೆಕ್ಸ್ಟ್ ಇದಾದ ನಂತರ ನೋಡ್ರಿ, ಒಂದ್ ಕಡೆ CFC ಇಲ್ಲಿ ನಾವು ಕಂಟ್ರೋಲ್ ಮಾಡಿದ್ವಿ, ಇನ್ನೊಂದ್ ಕಡೆ ಇದನ್ನ HFC ನ ಬಳಸ್ರಿ ಅಂತ ಹೇಳ್ತಾರೆ. ಇಲ್ಲಿ ನೆಕ್ಸ್ಟ್ ಏನಾಗುತ್ತೆ ಅನ್ನೋದಾದ್ರೆ, ಹಾಗಾದ್ರೆ HFCs ಗಳು ಓಝೋನ್ ಪದರವನ್ನ ನಾಶ ಮಾಡೋದಿಲ್ವಾ?
ಓಝೋನ್ ಪದರನು ಕೂಡ ಇದು ಕೂಡ ನಾಶ ಮಾಡ್ತಾ ಇದೆ. ಆದ್ರೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನಾಶ ಮಾಡ್ತಾ ಇರೋದು CFCs, ಕಡಿಮೆ ಪ್ರಮಾಣದಲ್ಲಿ ನಾಶ ಮಾಡ್ತಾ ಇರೋದು HFCs. ಸೊ ಅದಕ್ಕೋಸ್ಕರ ಈ ಒಂದು ಅಂಶವನ್ನ ಇಟ್ಟುಕೊಂಡು ಮುಂದೆ ಕೆಲವೊಂದು ರಾಷ್ಟ್ರಗಳು ಏನಾಗುತ್ತೆ ಅನ್ನೋದಾದ್ರೆ ಹೆಚ್ಚಾದ್ರೂ ಮಾಡ್ರಿ ಕಡಿಮೆ ಆದ್ರೂ ಮಾಡ್ಲಿ ಆದ್ರೆ ನಾಶ ಆಗ್ತಾ ಇರತಕ್ಕಂಥದ್ದು ನಮ್ಮ ಓಝೋನ್ ಪದರ. ಹಾಗಾಗಿ ಇನ್ನು ಮುಂದೆ CFCs ಗಳು ಕೂಡ ಬಳಸ್ತಕ್ಕಂಥದ್ದನ್ನ ನಾವು ನಿಯಂತ್ರಣ ಮಾಡೋಣ ಅಂತ ಹೇಳ್ಬಿಟ್ಟು ಈ ಮಾಂಟ್ರಿಯಲ್ ಶಿಷ್ಟಾಚಾರಕ್ಕೆ ಒಂದು ತಿದ್ದುಪಡಿಯನ್ನ ತರ್ತಾರೆ. ಸೊ ಆ ತಿದ್ದುಪಡಿಗೆ ನಾವು ಹೆಸರೇನ್ ಕೊಡ್ತೀವಿ ಅನ್ನೋದಾದ್ರೆ ದಟ್ ಈಸ್ ಕಿಗಾಲಿ ತಿದ್ದುಪಡಿ ಅಥವಾ ಕಿಗಾಲಿ ಅಮೆಂಡ್ಮೆಂಟ್ ಅಂತಾನೂ ಸಹ ಕರಿತೀವಿ. ಇದು ಬಂದಿದ್ದು 2016. ಕಿಗಾಲಿ ಅಂತಕ್ಕಂಥದ್ದು ಇದು ಆಫ್ರಿಕಾದ ರುವಾಂಡಾ ದೇಶದಲ್ಲಿ ಬರ್ತಕ್ಕಂಥ ಒಂದು ಪ್ಲೇಸ್. ಸೊ ಹಾಗಾದ್ರೆ ಕಿಗಾಲಿ ಯಾವುದರ ಬಗ್ಗೆ ಮಾತಾಡ್ತಾ ಇದೆ? HFCs ಗಳ ಬಳಕೆಯನ್ನ ನಿಯಂತ್ರಣ ಮಾಡ್ರಿ ಅಂತ ಹೇಳಿರ್ತಕ್ಕಂಥ ಒಂದು ಸಮಾವೇಶ. ಸೊ ಗಮನದಲ್ಲಿರ್ಲಿ, ಇವು ಓಝೋನ್ ಪದರಕ್ಕೆ ಸಂಬಂಧಪಟ್ಟಿರತಕ್ಕಂತಹ 3 ಸಮಾವೇಶಗಳು, ವಿಯೆನ್ನಾ, ಮಾಂಟ್ರಿಯಲ್ ಅಂಡ್ ಕಿಗಾಲಿ. ಕ್ವಶನ್ ಏನ್ ಕೇಳ್ತಾ ಇದ್ದಾರೆ ಓಝೋನ್ ಪದರಕ್ಕೆ? ಸೊ ಇಲ್ಲಿ ಆಲ್ರೆಡಿ ಮಾಂಟ್ರಿಯಲ್ ಶಿಷ್ಟಾಚಾರ ಇದೆ. ಉಳಿದಿರ್ತಕ್ಕಂತಹ 3 ಯಾವ್ದಕ್ಕೆ ಸಂಬಂಧಪಟ್ಟಿದೆ? ಕ್ಯೂಟೋ ಸಂಬಂಧಪಟ್ಟಿದ್ದು ಹವಾಮಾನ ಬದಲಾವಣೆಗೆ, ಹಸಿರುಮನೆ ಅನಿಲಗಳ ಸಾಂದ್ರತೆಯನ್ನ ಸ್ಥಿರವಾಗಿ ಜಾಗತಿಕ ತಾಪಮಾನ ನಿಯಂತ್ರಣ ಮಾಡಲಿಕ್ಕೆ. ರಾಮ್ಸರ್ ಸಂಬಂಧಪಟ್ಟಿದ್ದು ಸೊ ಅದು ಜೌಗು ಪ್ರದೇಶಗಳ ಸಂರಕ್ಷಣೆಗಾಗಿ ಇರತಕ್ಕಂಥದ್ದು. ಬಾಲಿ ಸಮಾವೇಶ ಸಂಬಂಧಪಟ್ಟಿರತಕ್ಕಂಥದ್ದು ಅಗೇನ್ ಜಾಗತಿಕ ತಾಪಮಾನವನ್ನ ನಿಯಂತ್ರಣ ಮಾಡ್ಲಿಕ್ಕೋಸ್ಕರ ತಂದಿರತಕ್ಕಂತಹ ಒಂದು ಸಮಾವೇಶ. ಈ ಬಾಲಿ ನಡೆದಿದ್ದು 2007 ಇಂಡೋನೇಷ್ಯಾದಲ್ಲಿ, ಕ್ಯೂಟೋ ನಡೆದಿದ್ದು 1997 ಜಪಾನಿನಲ್ಲಿ. ಕಾರ್ಬನ್ ಕ್ರೆಡಿಟ್ ಅಂತಕ್ಕಂಥ ಪರಿಕಲ್ಪನೆಯನ್ನ ಕೊಟ್ಟಿದ್ದು ಸಹ ಇದೇ ಒಂದು ಕ್ಯೂಟೋ. ಸೊ ನೆಕ್ಸ್ಟ್ ರಾಮ್ಸರ್ ಬಂದಿರತಕ್ಕಂಥದ್ದು 1971 ಅಲ್ಲಿ ನಡೆದಿರತಕ್ಕಂಥದ್ದು. ಸೊ ಹೀಗೆ ಹಲವಾರು ಸಮಾವೇಶಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಮುಂದೆ ಬರ್ತಕ್ಕಂತಹ ತರಗತಿಗಳಲ್ಲಿ ಇನ್ನು ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಸಮಾವೇಶದ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ನೆಕ್ಸ್ಟ್ ಒನ್, ಜೈವಿಕ ವೈವಿಧ್ಯತೆಯ ಬಿಸಿ ತಾಣಗಳನ್ನ ಕುರಿತು ಸರಿಯಾದ ಹೇಳಿಕೆಯನ್ನ ಗುರುತಿಸಿ. ಬಿಸಿ ತಾಣ, ಹಾಟ್ಸ್ಪಾಟ್ಸ್ ಏರಿಯಾ. ಬಿಸಿ ತಾಣ, ಹಾಟ್ಸ್ಪಾಟ್ಸ್ ಏರಿಯಾ. ಸೊ ನೋಡ್ತಾ ಹೋಗೋಣ ಏನಿದೆ ರೀ. ಮೊದಲನೇದಾಗಿ ಬಿಸಿ ತಾಣ ಅಂದ್ರೆ ಏನು? ನಾರ್ಮನ್ ಮೇಯರ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಏನ್ ಮಾಡ್ತಾರೆ ಅಂದ್ರೆ 1988ರಲ್ಲಿ ಒಂದು ಕಾನ್ಸೆಪ್ಟ್ ಅನ್ನ ಕೊಡ್ತಾರೆ. ಬಿಸಿ ತಾಣ ಅಂತಂದ್ರೆ ನಮ್ಮ ಮೈಂಡ್ ಅಲ್ಲಿ ಬರ್ಲಿ, ಇದು ರಿಚ್ ಬಯೋಡೈವರ್ಸಿಟಿಯನ್ನ ಹೊಂದಿರತಕ್ಕಂಥದ್ದು. ಆದ್ರೆ ಹಿಂದೆ ಇರತಕ್ಕಂತಹ ಬಯೋಡೈವರ್ಸಿಟಿ ಏನಾಗ್ತಾ ಇದೆ, ಬರ್ತಾ ಇದು ಲಾಸ್ ಆಗ್ತಾ ಇದೆ. ಅಟ್ಲೀಸ್ಟ್ ಉಳಿದಿರ್ತಕ್ಕಂಥದ್ದಾದ್ರೂ ನಾವ್ ಏನ್ ಮಾಡ್ಬೇಕು, ಸಂರಕ್ಷಣೆಯನ್ನ ಮಾಡ್ಬೇಕು ಅಂತ ಹೇಳಿ ಪ್ರಪಂಚದಲ್ಲಿ ಏನಾಗ್ತಾ ಇದೆ, ಹಲವಾರು ರೀತಿಯಾಗಿರ್ತಕ್ಕಂಥ ಬಿಸಿ ತಾಣಗಳು ನಾವು ನೋಡ್ಲಿಕ್ಕೆ ಹೋಗ್ತೀವ್ರಿ. ಸೊ ಇವತ್ತು ಇಡೀ ಪ್ರಪಂಚದಲ್ಲಿ ನಾವು ನೋಡೋದಾದ್ರೆ 36 ಬಿಸಿ ತಾಣಗಳನ್ನ ನೋಡ್ತೀವಿ. ಅದರಲ್ಲಿ ನಮ್ಮ ಭಾರತವನ್ನ ಒಳಗೊಂಡು 4 ಬಿಸಿ ತಾಣಗಳು ನಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಹಾಗಾದ್ರೆ ಇಂತಹ ಬಿಸಿ ತಾಣಗಳನ್ನ ಗುರುತಿಸ್ತಕ್ಕಂತಹ ಸಂಸ್ಥೆ ಇದೆ, CI ಅಂತಕ್ಕಂಥದ್ದು. ಕನ್ಸರ್ವೇಷನ್ ಇಂಟರ್ನ್ಯಾಷನಲ್ ಅಂತಾನೂ ಕರಿತೀವಿ, ಅಥವಾ ಇನ್ಸ್ಟಿಟ್ಯೂಷನ್ ಆನ್ ಕನ್ಸರ್ವೇಷನ್ ಇಂಟರ್ನ್ಯಾಷನಲ್ ಅಂತಾನೂ ಸಹ ಕರಿತೀವಿ. ವರ್ಜಿನಿಯಾದಲ್ಲಿ ಇರ್ತಕ್ಕಂತಹ ಒಂದು ಸಂಸ್ಥೆ ಬಿಸಿ ತಾಣಗಳನ್ನ ಗುರುತಿಸ್ತಕ್ಕಂಥದ್ರಿ. ಸೊ ಇಲ್ಲಿ ಈ ಬಿಸಿ ತಾಣಕ್ಕೆ ಸಂಬಂಧಪಟ್ಟ ಹಾಗೆ ನಾರ್ಮನ್ ಮೇಯರ್ ಏನ್ ಮಾಡ್ತಾರೆ ಅನ್ನೋದಾದ್ರೆ 1988ರಲ್ಲಿ 2 ಮಾನದಂಡಗಳನ್ನ ಕೊಡ್ತಾರೆ. ಯಾವುದೇ ಒಂದು ಪ್ರದೇಶವನ್ನ ನೀವೇನಾದ್ರೂ ಹಾಟ್ಸ್ಪಾಟ್ಸ್ ಏರಿಯಾ ಅಂತ ನೀವೇನಾದ್ರೂ ಅದನ್ನ ರೆಕಗ್ನೈಸ್ ಮಾಡ್ಬೇಕು ಅನ್ನೋದಾದ್ರೆ ಅಟ್ಲೀಸ್ಟ್ ಈ 2 ಮಾನದಂಡಗಳಾದ್ರೂ ಸ್ಯಾಟಿಸ್ಫೈ ಆಗ್ಬೇಕು ಅಂತ ಹೇಳ್ತಾರೆ. ಹಾಗಾದ್ರೆ 2 ಮಾನದಂಡಗಳು ಯಾವ ಇರ್ಬೋದ್ರಿ? ಸೊ ಮೊದಲನೇದಾಗಿ ಹೇಳ್ತಾರೆ, ಯಾವುದೇ ಒಂದು ಪ್ರದೇಶವನ್ನ ನೀವು ಬಿಸಿ ತಾಣ ಅಂತ ಕರಿಬೇಕು ಅನ್ನೋದಾದ್ರೆ ಆ ಒಂದು ಪ್ರದೇಶದಲ್ಲಿ 1500 ಅಥವಾ 0.5% ನಷ್ಟು ಏನಿರ್ಬೇಕಂದ್ರೆ ಸ್ಥಳೀಯ ವಾಹಕ ಅಂಗಾಂಶ ಸಸ್ಯವರ್ಗ ಇರ್ಬೇಕು ಅಂತ ಹೇಳ್ತಾರೆ. ಸ್ಥಳೀಯ ಸಸ್ಯವರ್ಗ ಇರ್ಬೇಕು. ಆ ಸಸ್ಯವರ್ಗ ಎಂತಹ ಸಸ್ಯವರ್ಗ ಇರ್ಬೇಕಂದ್ರಿ? ವಾಹಕ ಅಂಗಾಂಶ ಸಸ್ಯವರ್ಗವನ್ನ ಒಳಗೊಂಡಿರಬೇಕು. ಹಿಂಗಂದ್ರೆ ಏನು? ಸಸ್ಯವರ್ಗದ ಸಂಖ್ಯೆಯನ್ನ ಹೇಳ್ತಾ ಇದ್ದಾರೆ. ಸ್ಥಳೀಯ ಎಂಡೆಮಿಸಮ್ ಅಲ್ಲಿ ಮಾತ್ರ ಕಂಡು ಬರಬೇಕು ಅಂತ ಹೇಳ್ತಾ ಇದ್ದಾರೆ. ವಾಹಕ ಅಂಗಾಂಶ ಜೈಲಮ್ ಮತ್ತು ಫ್ಲೋಯಮ್ ಅನ್ನ ಹೊಂದಿರತಕ್ಕಂತಹ ಸಸ್ಯವರ್ಗ ಆಗಿರ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅಂಡ್ ನೆಕ್ಸ್ಟ್ ಎರಡನೇ ರೀತಿಯಾಗಿರ್ತಕ್ಕಂತಹ ಒಂದು ಮಾನದಂಡವನ್ನ ಕೊಡ್ತಾರೆ. ಇಲ್ಲಿರ್ತಕ್ಕಂತಹ ಬಯೋಡೈವರ್ಸಿಟಿ ಏನಿದೆ ಅಂದ್ರೆ 70% ಏನಾಗಿರ್ಬೇಕ್ರಿ, ಮಾನವನ ಚಟುವಟಿಕೆಯಿಂದ ಇದು ಹಾನಿಗೊಳಗಾಗಿರ್ಬೇಕು ಅಂತ ಹೇಳ್ತಾ ಇದ್ದಾರೆ. 70% ಅಂದ್ರೆ ಉಳಿದಿರ್ತಕ್ಕಂತಹ 100 ಅಲ್ಲಿ 70% ಲಾಸ್ ಆಗ್ತಾ ಇದೆ. ಉಳಿದಿರ್ತಕ್ಕಂಥದ್ದು ಎಷ್ಟಿದೆ? 30 ಇದೆ. ಅಟ್ಲೀಸ್ಟ್ ಈ 30 ಆದ್ರೂ ನೀವೇನ್ ಮಾಡ್ರಿ, ಇದನ್ನ ಕನ್ಸರ್ವ್ ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ 30% ಅಂತಕ್ಕಂತಹ ಈ ಒಂದು ಬಯೋಡೈವರ್ಸಿಟಿ ತನ್ನ ಮೂಲ ಆವಾಸ ಸ್ಥಾನವನ್ನ ಹೊಂದಿರಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಇಂತಹ ಈ ಒಂದು 2 ಕ್ರೈಟೇರಿಯಾಗಳು ಯಾವ ಪ್ರದೇಶ ಸ್ಯಾಟಿಸ್ಫೈ ಮಾಡುತ್ತೋ ಅಂತಹ ಒಂದು ಪ್ರದೇಶವನ್ನ ನೀವು ಹಾಟ್ಸ್ಪಾಟ್ಸ್ ಏರಿಯಾ ಅಂತ ಹೇಳಿ ರೆಕಗ್ನೈಸ್ ಮಾಡ್ರಿ ಅಂತ ಹೇಳಿ ನಾರ್ಮನ್ ಮೇಯರ್ ಅವರು ಹೇಳಿದ್ರು. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕ್ವಶನ್ಸ್ ಗಳನ್ನ ಕೇಳ್ತಾ ಇದ್ದಾರೆ. ಸ್ಟೇಟ್ಮೆಂಟ್ಸ್ ಮೊದಲನೇದಾಗಿ ನೋಡ್ತಾ ಹೋಗೋಣ. ಆ ಪ್ರದೇಶ ಕನಿಷ್ಠ 1500 ಜಾತಿಯ ನಾಳೀಯ ಸಸ್ಯಗಳನ್ನ ಒಳಗೊಂಡಿರಬೇಕು. ಹೌದು, 1500 ಇದೆ. ವಾಹಕ ಅಂಗಾಂಶ ಸಹಿತ ಸಸ್ಯವರ್ಗವನ್ನ ಒಳಗೊಂಡಿರಬೇಕು. ಸ್ಟೇಟ್ಮೆಂಟ್ 1 ಸರಿಯಾಗಿರ್ತಕ್ಕಂಥದ್ದು. ಸೆಕೆಂಡ್ ಹೇಳ್ತಾ ಇದ್ದಾರೆ ಸ್ಥಳೀಯತೆಯನ್ನ ಹೊಂದಿರಬೇಕು. ಹೌದು, ಎಂಡೆಮಿಸಮ್ ಇದೆ, ಅಲ್ಲಿ ಮಾತ್ರ ಕಂಡು ಬರತಕ್ಕಂತಹ ಪ್ರಭೇದ. ಥರ್ಡ್ ಹೇಳ್ತಾ ಇದ್ದಾರೆ ಅದರ ಮೂಲ ಆವಾಸ ಸ್ಥಾನ 30% ಅನ್ನ ಹೊಂದಿರಬೇಕು. 30% ಇರ್ಬೇಕು ಅನ್ನೋದಾದ್ರೆ ಲಾಸ್ ಎಷ್ಟಾಗ್ತಾ ಇದೆ?
70% ಬಯೋಡೈವರ್ಸಿಟಿ ಲಾಸ್ ಆಗ್ತಾ ಇದೆ, ಉಳಿದಿರ್ತಕ್ಕಂತಹ 30% ಅಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ, ಅದು ಇರಬೇಕು ಕೂಡ. ಸೊ ಹೀಗಿದ್ದಾಗ ಮಾತ್ರ ಆ ಪ್ರದೇಶಗಳನ್ನ ಬಿಸಿ ತಾಣ ಅಂತ ನಾವು ರೆಕಗ್ನೈಸ್ ಮಾಡಬಹುದು. ಹೇಳಿಕೆ ಕೊಡ್ತಾ ಇದ್ದಾರೆ, ಸರಿಯಾದ ಹೇಳಿಕೆಯನ್ನ ಆರಿಸಿ. ಸೊ 3 ಹೇಳಿಕೆಗಳು ಸಹ ಸರಿಯಾಗಿದ್ದಾವೆ, 1, 2 ಮತ್ತು 3. ಸೊ ಇದು ಈ ಒಂದು ಬಿಸಿ ತಾಣದ ಬಗ್ಗೆ ನಾವು ನೋಡ್ತಕ್ಕಂಥದ್ದು. ಇಂತಹ 36 ಬಿಸಿ ತಾಣಗಳನ್ನ ಪ್ರಪಂಚದಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಸೊ ನಮ್ಮ ಭಾರತದಲ್ಲಿ ನಾವು ಹೇಳೋದಾದ್ರೆ ನಮ್ಮ ಭಾರತವನ್ನ ಒಳಗೊಂಡು 4 ಬಿಸಿ ತಾಣಗಳು ನೋಡ್ಲಿಕ್ಕೆ ಸಿಗುತ್ತೆ. ಒಂದು ಪೂರ್ವ ಹಿಮಾಲಯ ಇದೆ, ನಮ್ಮ ಭಾರತ ಬಿಟ್ಟು ಉಳಿದಿರತಕ್ಕಂಥ ದೇಶದಲ್ಲೂ ಸಹ ನಾವು ನೋಡ್ತೀವಿ. ಸೆಕೆಂಡ್ ಇದೆ ಇಂಡೋ ಬರ್ಮಾ ರೀಸನ್ ಇದೆ, ಅಪ್ ಟು ಇದು ಎಲ್ಲಿವರೆಗೂ ಇದೆ ಅನ್ನೋದಾದ್ರೆ ನಮ್ಮ ಅಂಡಮಾನ್ ದ್ವೀಪದವರೆಗೂ ನಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ. ಅಂಡ್ ನೆಕ್ಸ್ಟ್ ನಮ್ಮ ನಿಕೋಬಾರ್ ದ್ವೀಪ ಸಮೂಹವನ್ನು ಒಳಗೊಂಡು ಆಗ್ನೇಯ ಏಷ್ಯಾ ರಾಷ್ಟ್ರ ಮಲೇಷಿಯಾ, ಇಂಡೋನೇಷಿಯಾ, ಬ್ರೂನೈ, ನ್ಯೂ ಗಿನಿಯಾ, ಫಿಲಿಪೈನ್ಸ್ ಇಲ್ಲೆಲ್ಲ ಒಳಗೊಂಡು ಈ ಒಂದು ಬಿಸಿ ತಾಣವನ್ನ ನಾವು ಸುಂಡಾ ಲ್ಯಾಂಡ್ ಅಂತ ಕರಿತೀವಿ. ಅಂಡ್ ಫೋರ್ತ್ ಒನ್ ನಮ್ಮ 6 ರಾಜ್ಯಗಳಲ್ಲಿ ಕಂಡು ಬರತಕ್ಕಂತಹ ಪಶ್ಚಿಮ ಘಟ್ಟದ ಜೊತೆಗೆ ಶ್ರೀಲಂಕಾವನ್ನ ನಾವು ನೋಡ್ತಾ ಹೋಗ್ತೀವಿ. ಇದು ಭಾರತದಲ್ಲಿರುವ ಅಲ್ಲ, ಭಾರತವನ್ನು ಒಳಗೊಂಡಿರುವ 4 ಬಿಸಿ ತಾಣ: ಪೂರ್ವ ಹಿಮಾಲಯ, ಇಂಡೋ ಬರ್ಮಾ, ಸುಂಡಾ ಲ್ಯಾಂಡ್ ಅಂಡ್ ಪಶ್ಚಿಮ ಘಟ್ಟಗಳ ಜೊತೆಗೆ ಶ್ರೀಲಂಕಾ. ಸೊ ಇದು ನಮ್ಮ ಮೊದಲನೇ ರೀತಿಯಾಗಿರ್ತಕ್ಕಂತಹ ಒಂದು ಪಾರ್ಟ್ 1 ಅಲ್ಲಿ ನಾವು ನೋಡ್ತಕ್ಕಂಥದ್ದು. ಸೊ ಮುಂದಿನ ಕೆಲವೊಂದು ಕ್ವಶನ್ಸ್ಗಳನ್ನ ಪಾರ್ಟ್ 2 ಅಲ್ಲಿ ನಾವು ಕಂಟಿನ್ಯೂ ಮಾಡ್ತಾ ಹೋಗೋಣ. ಧನ್ಯವಾದಗಳು.